ಟಿಪ್ಸ್ ಕೊಡುವವರು 25 ಜನ ಇದ್ದಾರೆ. ಯೂಟ್ಯೂಬ್ ಹೋದ್ರೆ ಎಷ್ಟು ಜನ ಬೇಕಿದ್ರು ಸಿಗ್ತಾರೆ. ಟಿಪ್ಸ್ ತಗೊಂಡು ಇನ್ವೆಸ್ಟ್ ಮಾಡೋದು ಡೆಫಿನೆಟ್ಲಿ ನಾಟ್ ವರ್ತ್ ವೆಲ್. ಯು ಕ್ಯಾನ್ ರನ್ ಇನ್ ಟು ಸಿಗ್ನಿಫಿಕೆಂಟ್ ರಿಸ್ಕ್. ಅವನಿಗೆ 1000 rupees ಹಾಕಿದ್ರೆ 25 years ಅಲ್ಲಿ 1 crore. ಇಂಡಿಯನ್ ಮಾರ್ಕೆಟ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ರೆಗ್ಯುಲೇಟೆಡ್ ಇನ್ ದ ವರ್ಲ್ಡ್. ನನಗೆ ನೋಡು, ನಾನು ಈ ಕಂಪನಿಯಲ್ಲಿ ತಗೊಂಡಿದ್ದೀನಿ, 10 ರೂಪಾಯಲ್ಲಿ ತಗೊಂಡಿರೋದು 15 ರೂಪಾಯಿ ಆಯ್ತು 3 ದಿವಸದಲ್ಲಿ ಅಂತ ಹೇಳ್ದ. ಆವಾಗ ನಾನು ಹಿಂದೆ ಬಿದ್ಬಿಟ್ನಲ್ಲ, ನಾನು 10 ರೂಪಾಯಿ ತಗೊಳ್ತೀನಿ. ಸೊ ಆ 10 ರೂಪಾಯಿ ತಗೊಂಡು ಮೇ ಬಿ 3 ತಿಂಗಳಲ್ಲಿ ಆ 10 ರೂಪಾಯಿ ಇರೋದು 2 ರೂಪಾಯಿ ಆಗುತ್ತೆ. ಇನ್ನೊಬ್ರು ಹೇಳಿರೋದ್ರನ್ನ ನಾವು ಜನರಲಿ ಕೇಳಬಾರ್ದು. ಬಜಾಜ್ ಅಂತ ನಾವು ಕೇಳಿದೀವಿ, ಕ್ರಾಂಪ್ಟನ್ ಗ್ರೀವ್ಸ್ ನಾವು ಕೇಳಿದೀವಿ. ಅವಾಗ ಯಾಕೆ ನಾನು ಕ್ರಾಂಪ್ಟನ್ ಗ್ರೀವ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿದ್ರು ಏನ್ ತಪ್ಪಿಲ್ಲ. ಯಾರಾದ್ರೂ ಅಷ್ಟೇ, ಸ್ವಿಮ್ಮಿಂಗ್ ಕಲಿಯೋದು ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಸ್ವಿಮ್ಮಿಂಗ್ ಕಲಿಯೋದೇ ಇರಲ್ಲ. ರೋಡ್ ಕ್ರಾಸ್ ಮಾಡೋದು ರಿಸ್ಕ್ ಅಂತ ಹೇಳಿದ್ರೆ ರೋಡ್ ಕ್ರಾಸ್ ಮಾಡೋದೇ ಇರಲ್ಲ. ನಮ್ಗೆ ರೂಲ್ಸ್ ಗೊತ್ತಿರ್ಬೇಕು. ಯಾವ ನಾಲೆಜ್ ಇಲ್ಲದೆ ಇದ್ರು ಈ 50 ಕಂಪನಿ ಅಂತೂ ಸೇಫ್ ಅಂತ ತಿಳ್ಕೊಳ್ಬಹುದು. ಆಲ್ಮೋಸ್ಟ್ ಆಲ್ ಬಿಲಿಯನೇರ್ಸ್ ಆರ್ ಮೇಡ್ ಥ್ರೂ ದಿ ಸ್ಟಾಕ್ ಮಾರ್ಕೆಟ್. ಯಾರು ಬೇಕಿದ್ರು ಇನ್ವೆಸ್ಟ್ ಮಾಡಬಹುದು, ಯಾರು ಬೇಕಿದ್ರು ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ಬೋದು, ಯಾರು ಬೇಕಿದ್ರು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ಇಟ್ ಈಸ್ ಆಸ್ ಸೇಫ್ ಆಸ್ ದ ಬ್ಯಾಂಕ್ ಇನ್ ಇಂಡಿಯಾ. ಒಂದು ಸ್ಟಾಕ್ ಅನ್ನ ಸೇಲ್ ಮಾಡಿದ್ರೆ ವಿದಿನ್ 2 days ನಮ್ ಬ್ಯಾಂಕಿಗೆ ಆ ದುಡ್ಡು ರಿಫ್ಲೆಕ್ಟ್ ಆಗ್ಲೇಬೇಕು. ಯಾರು ಬೇಕಿದ್ರು ಇದು ಮಾಡ್ಬೋದು. ಬಟ್ ನಂಬರ್ 1 ರೆಗ್ಯುಲರ್ ಆಗಿರ್ಬೇಕು. ನಂಬರ್ 2, ಇಷ್ಟೊಂದು ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರ ಎಂಟೈರ್ ಸೇವಿಂಗ್ಸ್ ಕಳ್ಕೊಂಡಿದ್ದಾರೆ, ಅವ್ರ ಮನೆಯಲ್ಲಿರೋ ಸೊತ್ತೆಲ್ಲ ಕಳ್ಕೊಂಡಿದ್ದಾರೆ, ಎಲ್ಲಾನು ಕಳ್ಕೊಂಡಿದ್ದಾರೆ. ಆಸ್ ಪರ್ ಸೆಬಿ ಡೇಟಾ 90% of the traders, retail traders in India end up in a loss. 90% of the traders end up in a loss. ಯಾಕೆ ಅಂತ ಹೇಳಿದ್ರೆ, ಪ್ರೋಗ್ರೆಸ್ ಸ್ಟೋರೀಸ್ ನ 7ನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಸ್ಯಾಲರಿಡ್ ಪರ್ಸನ್, ತಿಂಗಳ 15,000ದಿಂದ 20,000 ರೂಪಾಯಿ ಸಂಬಳ ಇರುವಂತಹ ವ್ಯಕ್ತಿಗಳು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗೋದ್ರಿಂದ ಹೇಗೆ ನೀವು 1 ಕೋಟಿಯವರೆಗೂ ಕೂಡ ಹಣವನ್ನ ಸಂಪಾದನೆಯನ್ನ ಮಾಡಬಹುದು ಎನ್ನುವಂತ ವಿಷಯದ ಬಗ್ಗೆ ಸುಮಾರು 35 ವರ್ಷಗಳಷ್ಟು ಸ್ಟಾಕ್ ಮಾರ್ಕೆಟ್ ಅನುಭವವನ್ನ ಹೊಂದಿರುವಂತಹ ಮಿಸ್ಟರ್ ಸದಾಶಿವ್ ಭಟ್ ಅವರು ನಮ್ಮ ಜೊತೆ ಶೇರ್ ಮಾಡಿದ್ದಾರೆ. ಇದಲ್ಲದೆ ಬೇಸಿಕ್ಸ್, ಸ್ಟಾಕ್ ಮಾರ್ಕೆಟ್ ಎಂದ್ರೇನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಹೇಗೆ ಮಾಡಬಹುದು, ರಿಸ್ಕ್ ಎಷ್ಟಿದೆ, ರಿವಾರ್ಡ್ಸ್ ಏನೇನ್ ಸಿಗುತ್ತೆ, ನಿಮ್ಗೆ ಬೇಸಿಕ್ ಆಗಿ ಎಷ್ಟು ನಾಲೆಜ್ ಬೇಕು, ಟ್ರೇಡಿಂಗ್ ಮಾಡೋದು ಮುಖ್ಯನಾ ಅಥವಾ ಇನ್ವೆಸ್ಟ್ ಮಾಡೋದು ಮುಖ್ಯನಾ, ಇವೆರಡರಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಅದಕ್ಕೆ ಯಾವ ಪ್ರೊಸೀಜರ್ ಅನ್ನ, ಯಾವ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು, ನಿಮ್ಗೆ ನಾಲೆಜ್ ಎಷ್ಟು ಬೇಕು, ಟಾಪ್ 50 ಕಂಪನಿಗಳನ್ನ ಹೇಗೆ ನೀವು ಗುರುತು ಮಾಡಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಪಿನ್ ಟು ಪಿನ್ ಸ್ಪಷ್ಟವಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಗಲಿದೆ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವು ಒಮ್ಮೆ ಈ ಚಾನೆಲ್ಗೆ ಫಸ್ಟ್ ವಿಸಿಟರ್ ಆಗಿದ್ರೆ ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಉತ್ತಮವಾದಂತಹ ಕಂಟೆಂಟ್ ಅನ್ನ ನಿಮ್ಮವರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂಡ್ ಎಂಜಾಯ್ ದಿ ಶೋ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ನೀವು ಒಪ್ಕೊಂಡಿದ್ದು ಮತ್ತೆ ಒಂದಿಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಜನರಿಗೆ ನಮಗೆಲ್ಲ ತಿಳಿಸ್ಕೊಡೋದಕ್ಕೆ. ನನಗೆ ಮೇಜರ್ ಆಗಿರೋದಂದ್ರೆ ಇವಾಗ ಎಲ್ಲ ಮೊಬೈಲಲ್ಲಿ ಆ್ಯಪ್ಸ್ ಬಂದಾದ್ಮೇಲೆ ಸ್ಟಾಕ್ ಮಾರ್ಕೆಟು ಎಲ್ಲರಿಗೂ ಕೈಗೆ ಸಿಗ್ತಾ ಇದೆ. ಯಾರು ಬೇಕಿದ್ರು ಮೀನ್ಸ್ ಒಂದು ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ 18 years ಪ್ಲಸ್ ಆದವರು ಎಲ್ಲ ಇನ್ವೆಸ್ಟ್ ಮಾಡ್ಬೋದು. ಮತ್ತು ಆ್ಯಡ್ಸ್ಗಳು, ಮ್ಯೂಚುವಲ್ ಫಂಡ್ ಬಗ್ಗೆ ಈ ಥರ ಎಲ್ಲರಿಗೂ ಇನ್ಫಾರ್ಮೇಷನ್ ಜಾಸ್ತಿ ಸಿಗ್ತಾ ಇರೋದ್ರಿಂದ ಮತ್ತು ಅದ್ರ ಜೊತೆ ಕನ್ಫ್ಯೂಷನ್ನು ಸ್ಟಾರ್ಟ್ ಆಗುತ್ತೆ. ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅಥವಾ ರಿಸ್ಕ್ ಎಷ್ಟಿದೆ ಇದೇನು ಗೊತ್ತಾಗಲ್ಲ. ಈಗ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು, ಅವ್ರಿಗೆ ಏನಾದರೂ ಸಜೆಷನ್ಸ್ ಇದೆಯಾ, ಯಾವ್ಯಾವ ವಿಚಾರಗಳನ್ನು ಅವ್ರು ತಲೆಯಲ್ಲಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇರುವಂತ. ನನ್ನ ಹೆಸರು ಸದಾಶಿವ್ ಭಟ್. ನಾನು ಒಂದು 35 years, ಅಪ್ರಾಕ್ಸಿಮೇಟ್ಲಿ 30 to 35 years ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನಿ. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ ಆಗಿ ಮತ್ತೆ ಟ್ರೇಡರ್ ಆಗಿ ಮತ್ತೆ F&O ಟ್ರೇಡರ್ ಆಗಿ ಇದು 3 ರೀತಿನಲ್ಲಿ ಆಪರೇಟ್ ಮಾಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಒಂದು 30 years ಟೋಟಲಿ ಅನ್ಸಕ್ಸಸ್ಫುಲ್ F&O ಟ್ರೇಡರ್, somewhat successful investor and hardly any success in trading. ಈ ತರ ಇತ್ತು. ಬಟ್ ಸುಮಾರು ಮಿಸ್ಟೇಕ್ಸ್ ಆಗಿದೆ. ನಾನು ಅದನ್ನ ಮಿಸ್ಟೇಕ್ಸ್ ಅನ್ನ ಆದ್ರೂ ಸ್ಟಾಕ್ ಮಾರ್ಕೆಟ್ ಅನ್ನು ಬಿಟ್ಟಿಲ್ಲ. ಲಾಸ್ಟ್ 5 years ಅಲ್ಲಿ ಆಸ್ ಅನ್ ಇನ್ವೆಸ್ಟರ್
ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿದ್ದೀನಿ. ಆಸ್ ಎ ಟ್ರೇಡರ್ ಆಲ್ಸೋ ಫೇರ್ಲಿ ಸಕ್ಸಸ್ಫುಲ್. ಓಕೆ. ಮತ್ತೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಇನ್ನೊಂದು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಇದೆ, ಅದರಲ್ಲೂ ಫೇರ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ. ಓಕೆ. ಸೊ ನಾನು ಏನ್ ಹೇಳಿದ್ರು ಅದ್ರ ಬೇಸಿಸ್ ಅಲ್ಲಿ ಹೇಳಿದಾದ್ರೂ ನಾನು ಹೇಳೋದು ಬಿಗಿನರ್ಸ್ಗೋಸ್ಕರ. ಅದೇ ಬಿಗಿನರ್ಸ್ಗೆ ಅಂತ ಹೇಳುವಾಗ ಕೆಲವು ಟಾಪಿಕ್ಸ್ ಅನ್ನು ನಾನು ಕವರ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಆಮೇಲೆ ಅದನ್ನ ಇನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕಾಗತ್ತೆ. ಹೌದು ಸರ್. ಒಂದೇ ಸೆಷನ್ ನಲ್ಲಿ ಎಲ್ಲಾನು A to Z ಕಂಪ್ಲೀಟ್ ಮಾಡಕ್ಕಾಗಲ್ಲ. ಕರೆಕ್ಟ್. ಬಟ್ ಆಸ್ ಎ ಟೀಸರ್ ಇದರಲ್ಲಿ ಮಾಡ್ಬೋದಾ ಆಗಲ್ವಾ, ಈ ಫೀಲ್ಡ್ಗೆ ಇಳಿಬಹುದಾ ಇಲ್ವಾ ಅಂತ ಹೇಳೋಂತದ್ದು ನಾನೀಗ ಹೇಳೋದು. ಕರೆಕ್ಟ್. ಆಯ್ತಾ. ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಈಗ ಯಾವುದೇ ಒಂದು ಬಿಸ್ನೆಸ್ ಅನ್ನ ಬಿಸ್ನೆಸ್ ಗೆ ಬೇಕಾಗಿರೋದು ಕ್ಯಾಪಿಟಲ್ ಅಂದ್ರೆ ಮನಿ ಇಸ್ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನಿ ಬಿಸ್ನೆಸ್. ಸೊ ಒಂದು ಪಾನಿಪುರಿ ಅಂಗಡಿ ಓಪನ್ ಮಾಡೋದು, ಒಂದು ಹೋಟೆಲ್ ಓಪನ್ ಮಾಡೋದು, ಒಂದು ಬೇಕರಿ ಓಪನ್ ಮಾಡೋದಾದ್ರೂ ಅವನಿಗೆ ಸ್ಟಾರ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ದುಡ್ಡು ಬೇಕು. ಸೊ ಮೇ ಬಿ ಒಬ್ಬನ ಹತ್ರ ದುಡ್ಡು ಇರಲ್ಲ. ಸೊ ಅವನೊಂದು ಪಾರ್ಟ್ನರ್ ತಗೊಳ್ಬಹುದು. ಪಾರ್ಟ್ನರ್ ಅಂದ್ರೆ ಅವನು 50% ಅವನ ಆಗ್ತಾನೆ, ಇನ್ನೊಬ್ಬ 50% ಇನ್ನೊಂದು ಆಗ್ತಾನೆ. ಕರೆಕ್ಟ್. ಅದು ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಅವನು ಸ್ಟಾಕ್ ಅನ್ನ ಶೇರ್ ಮಾಡಿದಾನೆ, ಅದನ್ನ 2 ಭಾಗ ಮಾಡಿದಾನೆ. ಬಿಸ್ನೆಸ್ ಅಲ್ಲಿ ಬರುವಂತ ಒಬ್ಬ ಪಾರ್ಟ್ನರ್ ಅನ್ನ ಅವನು ತಗೊಂಡಿದ್ದಾನೆ. ಓಕೆ. ಓಕೆ. ಬಟ್ ಈಗ ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಚಿಕ್ಕದು ಸ್ಟಾರ್ಟ್ ಆಗಲ್ಲ, ಚಿಕ್ಕ ಅಮೌಂಟ್ ಅಲ್ಲಿ ಇಡಕ್ಕಾಗಲ್ಲ. ಅವ್ನಿಗೆ ರಿಯಲಿ ದೊಡ್ಡ ಅಮೌಂಟ್ ಬೇಕು. ಸೊ ಅವನ ಪಾರ್ಟ್ನರ್ಸ್ ಜಾಸ್ತಿ ತಗೊಳ್ತಾನೆ. ಸೊ ಅವನ ಬಿಸ್ನೆಸ್ ಅನ್ನ ಅವನು ಭಾಗ ಮಾಡ್ತಾನೆ. ಮೇ ಬಿ 5,000 ಭಾಗ, ಮೇ ಬಿ 10,000 ಭಾಗ, ಮೇ ಬಿ 500 ಕೋಟಿ ಭಾಗ, ಅಂದ್ರೆ ಮೇ ಬಿ 1,000 ಕೋಟಿ ಭಾಗ, ಆತರ ಮಾಡ್ಬೋದು. ಅದ್ ಮಾಡ್ಬಿಟ್ಟು ಅವನು 1,000 ಕೋಟಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಮಾರ್ಕೆಟ್ ಅಲ್ಲಿ. ಸೊ ಆ ಮಾರ್ಕೆಟ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಾಗ ನಾವು 1 ಭಾಗ ತಗೊಳ್ಬಹುದು, 2 ಭಾಗ ತಗೊಳ್ಬಹುದು, ನಮ್ಗೆ ಎಷ್ಟು ಇಷ್ಟ ಇದೆಯಾ ಅಂದ್ರೆ ಮಾಡ್ಬೋದು. ಅವನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಆ ಇನ್ವೆಸ್ಟ್ಮೆಂಟಿನ ಅಮೌಂಟ್ ಅನ್ನ ಭಾಗ ಮಾಡ್ತಾನೆ. ಅವನು ಒಂದಿಷ್ಟು ಇಟ್ಕೊಳ್ತಾನೆ. 10% ಇಡ್ಬೋದು, 50% ಇಡ್ಬೋದು, 75% ಇಡ್ಬೋದು. ಈಗ ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೆ ನನಗೊಂದು 100 ರೂಪಾಯಿ ಬೇಕು ಫಾರ್ ಎಕ್ಸಾಂಪಲ್. ಸೊ ನಾನು 50 ರೂಪೀಸ್ನ ನಾನೇ ಹಾಕ್ತೀನಿ, ನನ್ನ ಕೈಲಿ ಆಗುತ್ತೆ. ಇನ್ನು 50 ರೂಪಾಯಿನ ಎಲ್ಲರಿಗೂ ಒಂದು 50 ಜನರು ಯಾರಾದ್ರೂ ಕೊಡ್ಬೋದು ಅಂತ ಸ್ಪ್ಲಿಟ್ ಮಾಡ್ತೀನಿ. ಆ 50 ರೂಪಾಯಿನ ಬೇರೆಯವರು ತಗೋಬಹುದು. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವನು ಬರೋದಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವನು ಡೈರೆಕ್ಟ್ ಆಗಿ ನಾನು ಹೀಗೆ ಸ್ಟಾರ್ಟ್ ಮಾಡ್ತೀನಿ, ನನ್ಗೆ 50 ಕೋಟಿ ಬೇಕು, 100 ಕೋಟಿ ಬೇಕು ಅಂತ ಹೇಳಿದ್ರೆ ಅವನಿಗೆ ಬರಕ್ಕಾಗಲ್ಲ. ಇದಕ್ಕೆ ಒಂದ್ ಸ್ವಲ್ಪ ರೆಗ್ಯುಲೇಟರ್ಸ್ ಇದ್ದಾರೆ. ಸೊ ಅದ್ರ ಬೇಸಿಸ್ ಅಲ್ಲೇ ಅವನು ಬರ್ಬೇಕು. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋದು ಅವನು ಅಷ್ಟೆಲ್ಲ ಯೋಚನೆ ಮಾಡ್ಬಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಅವನಿಗೆ ಬರಕ್ಕಾಗಲ್ಲ. ಈಗ ಯಾರ್ಯಾರೋ ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ನ ಕಂಪ್ನಿನೂ ಅಲ್ಲಿ ಹಾಕ್ತೀನಿ ಅಂದ್ರೆ ಆಗಲ್ಲ. ಅದೇ ಆಮೇಲೆ ಅವನು ರೂಲ್ಸ್ ಅನ್ನ ಟ್ವಿಸ್ಟ್ ಮಾಡೋ ಚಾನ್ಸ್ ಇದೆ, ಅದನ್ನ ನಾವು ನೋಡ್ಕೋಬೇಕು. ನಾವು ನಮ್ಮ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬಿಟ್ಟು ನಮ್ಮ ನಾಲೆಜ್ ಅನ್ನು ಯೂಸ್ ಮಾಡ್ಬಿಟ್ಟು. ಈಗ ಆಪ್ ಅಲ್ಲಿ ತೋರಿಸ್ತಾರಲ್ಲ ಈ ಕಂಪನಿ ಸುಮಾರಷ್ಟು ಕಂಪನೀಸ್ ಇದಾವೆ, ಅದೆಲ್ಲ ರೂಲ್ಸ್ ನ ಫಾಲೋ ಮಾಡ್ಬಿಟ್ಟು ಅವರು ಬಂದಿರ್ತಾರೆ. ಬಂದಾದ್ಮೇಲೆ ಅವ್ರು ಏನಾದ್ರು ಮಾಡಬಹುದು, ಅದು ನಾವು ಅದ್ರ ಬಗ್ಗೆ ನೋಡ್ತಾ ಇರ್ಬೇಕು. ಓಕೆ. ಸೊ ಇದರಲ್ಲಿ ರಿಸ್ಕ್ ಏನಿದೆ, ರಿವಾರ್ಡ್ ಏನಿದೆ, ಮತ್ತೆ ಸೇಫ್ಟಿ ಏನಿದೆ. ರಿಸ್ಕ್ ಅಂತ ಹೇಳಿದ್ರೆ ನಾವು ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ. ಆ ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡುವಾಗ ಟೋಟಲಿ ಬೋಗಸ್ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ ಮಾಡ್ತಂದ್ರೆ ಅದನ್ನ ಫುಲ್ 100% ರಿಸ್ಕ್ ಅದರಲ್ಲಿ. ಆಯ್ತಾ. ನಾವು ಸೇಫ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಸೇಫರ್ ಕಂಪನೀಸ್ ಇನ್ವೆಸ್ಟ್ ಮಾಡಿದ್ರೆ ಬೋಗಸ್ ಕಂಪನೀಸ್ ಇರಲ್ಲ. ಅದನ್ನ ಆ ರಿಟರ್ನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಡಿಯಾ ಗ್ರೋ ಆಗುವಾಗ ಆಟೋಮ್ಯಾಟಿಕಲಿ ಆ ಕಂಪನೀಸ್ ಗ್ರೋ ಆಗೇ ಆಗುತ್ತೆ. ಸೊ ರಿವಾರ್ಡ್ಸ್ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ರೀಸನಬಲ್ ರಿವಾರ್ಡ್ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 12 to 15% ಇಫ್ ವಿ ಆರ್ systematic and if we are disciplined. Systematic, disciplined and lucky idre in that case it can be 12%, 15%, 25%, 100%, 200%, whatever. Hage there is no limit. ಆಯ್ತಾ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವರ್ಲ್ಡ್ ಅಲ್ಲಿ ನಂಬರ್ ಆಫ್ ಬಿಲಿಯನರ್ಸ್ ತಗೊಂಡ್ರೆ, ಬಿಲಿಯನರ್ಸ್ ಅಂದ್ರೆ ಪೀಪಲ್ ಹೂ ಹ್ಯಾವ್ ಗಾಟ್ ಮೋರ್ ದೆನ್ $1 billion ಡಾಲರ್ಸ್ ಅಲ್ಲಿ,
ಅದರಲ್ಲಿ ಮೋರ್ ದನ್ 60% ದುಡ್ಡು ಮಾಡಿರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಓಕೆ, ಆಯ್ತಾ? ಸೊ ಇವನ್ ಇಲಾನ್ ಮಸ್ಕ್ ಅವರು ಅವರೆಲ್ಲ ಪ್ರತಿಯೊಬ್ರು ಆಲ್ಮೋಸ್ಟ್ ಆಲ್ ಬಿಲಿಯನೇರ್ಸ್ ಆರ್ ಮೇಡ್ ಥ್ರೂ ದಿ ಸ್ಟಾಕ್ ಮಾರ್ಕೆಟ್. ಸೊ ಇದರಲ್ಲಿ ಸ್ಕೇಲ್ ಎಷ್ಟಕ್ಕೂ ರೀಚ್ ಆಗ್ಬೋದು, ಬಟ್ ದರ್ ಇಸ್ ಮೈನಸ್ ಸೈಡ್ ಟು ಇಟ್. ಎಷ್ಟೊಂದು ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವರ ಎಂಟೈರ್ ಸೇವಿಂಗ್ಸ್ ಕಳ್ಕೊಂಡಿದ್ದಾರೆ, ಅವ್ರ ಮನೆಯಲ್ಲಿರೋ ಸೊತ್ತೆಲ್ಲ ಕಳ್ಕೊಂಡಿದ್ದಾರೆ, ಎಲ್ಲಾನು ಕಳ್ಕೊಂಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ ಅಂತ ಹೇಳುವಾಗ ಅವರು ರಿಸ್ಕ್ ಅನ್ನು ಅರ್ಥ ಮಾಡ್ಕೋಬೇಕು, ರಿವಾರ್ಡ್ ಅನ್ನು ಅರ್ಥ ಮಾಡ್ಕೋಬೇಕು, ಬ್ಲೈಂಡ್ ಆಗಿ ಹೋಗ್ಬಾರ್ದು. ಅರ್ಥ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ಓಕೆ. ರೋಡ್ ಕ್ರಾಸ್ ಮಾಡೋದು ರಿಸ್ಕ್ ಹೌದು ಅಲ್ವಾ? ಹೌದು. ಬೈಕಲ್ಲಿ ಒಂದು ಡ್ರೈವ್ ಮಾಡೋದು ರಿಸ್ಕೇನೆ, ಸ್ವಿಮ್ಮಿಂಗ್ ಕಲಿಯೋದು ರಿಸ್ಕ್. ಬಟ್ ನಾವು ಸ್ವಿಮ್ಮಿಂಗ್ ಕಲಿಯೋದು ರಿಸ್ಕ್ ಅಂತ ಹೇಳ್ಬಿಟ್ಟು ನಾವು ಸ್ವಿಮ್ಮಿಂಗ್ ಕಲಿಯೋದೇ ಇರಲ್ಲ. ರೋಡ್ ಕ್ರಾಸ್ ಮಾಡೋದು ರಿಸ್ಕ್ ಅಂತ ಹೇಳಿದ್ರೆ ರೋಡ್ ಕ್ರಾಸ್ ಮಾಡೋದೇ ಇರಲ್ಲ. ನಮ್ಗೆ ರೂಲ್ಸ್ ಗೊತ್ತಿರ್ಬೇಕು. ಆ ರೂಲ್ಸ್ ಪ್ರಕಾರ ನಾವು ಹೋದ್ರೆ ಆ ರಿಸ್ಕ್ಸ್ ಅನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ, ಅದನ್ನ ಮಾಡ್ಬೋದು. ಸೊ ನನ್ನ ಉದ್ದೇಶ, ಬಿಗಿನರ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರಿಸ್ಕ್, ಅಂಡರ್ಸ್ಟ್ಯಾಂಡ್ ದ ರಿಸ್ಕ್ ಅಂಡ್ ಆನ್ ದಟ್ ಬೇಸಿಸ್ ಅವ್ರು ಹೋಗ್ಬೇಕು. ಹಾಗೆ ಇಟ್ ಇಸ್ ದ ರಿಸ್ಕ್ ಇನ್ವಾಲ್ವ್ಡ್. ಮತ್ತೆ ಸೇಫ್ಟಿ. ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಂಡಿಯನ್ ಮಾರ್ಕೆಟ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ರೆಗ್ಯುಲೇಟೆಡ್ ಇನ್ ದ ವರ್ಲ್ಡ್. ಓಕೆ. even as compared to China or several other developing markets. European markets compare ಮಾಡಿದ್ರು Indian stock markets are one of the best regulated. ಅಂದ್ರೆ ಯಾವುದೋ ಬೋಗಸ್ ಕಂಪನಿಗಳನ್ನ ತಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೊಡೋದು ಈ ತರ ಎಲ್ಲ ಮಾಡಲ್ಲ ಅಂತನಾ ಅಥವಾ ಹಾಗೆಂತಲ್ಲ. ನಾವು ಇನ್ವೆಸ್ಟ್ ಮಾಡಿದ್ರೆ ನಾವು ಇನ್ವೆಸ್ಟ್ ಮಾಡುವಾಗ ನಾವು ರಿಸ್ಕ್ ತಗೊಳ್ತೀವಿ. ಹೌದು, ಆ ರಿಸ್ಕ್ ನಾವು ತಗೊಳ್ಬೇಕು. ಬಟ್ ಆ ರಿಸ್ಕ್ ತಗೊಳ್ಳೋದು ನಾವು ಥ್ರೂ ಒಂದು ಎಕ್ಸ್ಚೇಂಜ್. ನಾವು ಸ್ಟಾಕ್ಸ್ ಅನ್ನ ಟ್ರೇಡ್ ಮಾಡೋದಕ್ಕೆ ಒಂದು ಮಾರ್ಕೆಟ್ ಇದೆ. ಹೌದು. ಆ ಮಾರ್ಕೆಟ್ ಅಂತ ಹೇಳಿದ್ರೆ ಐದರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಲ್ಲ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE ಇಲ್ಲ ಇದ್ರೆ NSE. BSE ಅಂಡ್ NSE ಆರ್ ರೆಗ್ಯುಲೇಟೆಡ್ ಬೈ ಒಂದು ಬೋರ್ಡ್. ಆ ಬೋರ್ಡ್ಗೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಸೆಬಿ ಅಂದ್ರೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಬೋರ್ಡ್. ನಮ್ಮ ಸೆಬಿ ತಂದಿರೋ ರೂಲ್ಸ್ ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ತಂದಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವರು ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಸೊ ನಾವು ದುಡ್ಡನ್ನ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇಟ್ರೆ ನಮ್ಮ ಕಂಪನಿ ಸ್ಟಾಕ್ ರೇಟ್ ಮೇಲ್ಗಡೆ ಹೋಗ್ಬೋದು, ಕೆಳಗಡೆ ಬರ್ಬೋದು, ಅದು ರಿಸ್ಕ್ ಇದೆ. ಬಟ್ ಆ ರಿಸ್ಕ್ ಅಲ್ಲಿ ನಾವು ತಗೊಂಡು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರೋ ದುಡ್ಡು ಎಲ್ಲಿಗೂ ಹೋಗಲ್ಲ. It is as safe as the bank. Okay. And if you want to be more safer, ಇದಕ್ಕೆ ಪ್ಲಾಟ್ಫಾರ್ಮ್ ಅಂತಿದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎರಡು ಎಕ್ಸ್ಚೇಂಜಸ್ ಇರೋದು. ಬಟ್ ಟ್ರೇಡ್ ಮಾಡ್ಲಿಕ್ಕೆ ನಾವು ಥ್ರೂ HDFC ಮಾಡ್ಬೋದು, ಥ್ರೂ ಕೋಟಕ್ ಮಾಡ್ಬೋದು, ಇಲ್ಲ ಅಂದ್ರೆ ಥ್ರೂ ಝೀರೋದಾ ಮಾಡ್ಬೋದು. ಸುಮಾರೆಲ್ಲ ಝೀರೋ ಬ್ರೋಕರೇಜ್ ಎಕ್ಸ್ಚೇಂಜಸ್ ಅಂತ ಸ್ಟಾರ್ಟ್ ಆಗಿದೆ, ಬ್ರೋಕರೇಜಸ್ ಅಂತ ಸ್ಟಾರ್ಟ್ ಆಗಿದೆ. ಆ ಪ್ಲಾಟ್ಫಾರ್ಮ್ಸ್ ಮೂಲಕ ನಾವು ಸ್ಟಾರ್ಟ್ ಮಾಡ್ಬೋದು. ಪ್ರತಿಯೊಬ್ರು ರೆಗ್ಯುಲೇಟೆಡ್ ಬೈ ಸೆಬಿ. ಸೊ ಒಂದು ಮೇಜರ್ ಹೆಸರು ತಗೊಂಡ್ರೆ ಇಟ್ ಈಸ್ ಆಸ್ ಸೇಫ್ ಆಸ್ ದ ಬ್ಯಾಂಕ್ ಇನ್ ಇಂಡಿಯಾ. ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಎಷ್ಟು ಸೇಫ್ ಆಗಿರುತ್ತೋ ಅಷ್ಟು ಸೇಫ್ ನಮ್ಮ ದುಡ್ಡು ಇರುತ್ತೆ, ನಮ್ಮ ಸ್ಟಾಕ್ ಇರುತ್ತೆ. ನಮ್ಮ ಸ್ಟಾಕ್ ಓಕೆ, ಸ್ಟಾಕ್ ಸ್ಟಾಕ್ ಪ್ರೈಸ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ನಮ್ಮ ಸ್ಟಾಕ್ ಅದರಲ್ಲಿ ಸೇಫ್. ಓಕೆ. ಸ್ಟಾಕ್ ಪ್ರೈಸ್ ₹1 ಆದ್ರೂ ಆ ಸ್ಟಾಕ್ ಅಲ್ಲೇ ಇರುತ್ತೆ. ಸ್ಟಾಕ್ ಪ್ರೈಸ್ 1 ಲಕ್ಷ ಆದ್ರೂ ಅಂದ್ರೆ ನೀವ್ ಹೇಳೋ ಪ್ರಕಾರ ಬೇರೆ ದೇಶದಲ್ಲಿ ಸ್ಟಾಕ್ ನ ಕದ್ದು ಬಿಡ್ತಾರ ಅಥವಾ ಎಲ್ಲಾದ್ರೂ ಚೇಂಜ್ ಮಾಡ್ತಾರೆ? ಇಲ್ಲ, ಆ ತರ ಅಂತ ಹೇಳಕ್ ಆಗಲ್ಲ. ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಟ್ರೇಡಿಂಗ್ ಇಂಡಿಯಾನಲ್ಲಿ ಒನ್ ಆಫ್ ದ ಬೆಸ್ಟ್ ಅಂಡ್ ರೋಬಸ್ಟ್. ಓಕೆ. ಸೊ ರೂಲ್ಸ್ ಅಂಡ್ ಈಗ ನಮ್ಮಲ್ಲಿ ಒಂದು ಸ್ಟಾಕ್ ಅನ್ನ ಸೇಲ್ ಮಾಡಿದ್ರೆ ವಿದಿನ್ 2 days ನಮ್ಮ ಬ್ಯಾಂಕಿಗೆ ಆ ದುಡ್ಡು ರಿಫ್ಲೆಕ್ಟ್ ಆಗ್ಲೇಬೇಕು. ಓಕೆ, ಇಟ್ ಇಸ್ ಅ ರೂಲ್. ಇಟ್ಸ್ ಅ ರೂಲ್. ಅದು ರೂಲ್. ಸೊ T+2 ಅಂತ ಹೇಳ್ತಾರೆ. ಓಕೆ. ಸೊ ಟ್ರೇಡ್ ಮಾಡಿ 2ನೇ ದಿವಸ ನಮ್ಮ ಬ್ಯಾಂಕಿಗೆ ಅದು ಬರ್ಲೇಬೇಕು. ಇದು ನಾನ್ 35 years ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆಯಾ ಅಂತ ಹೇಳುವಾಗ 35 years ಬ್ಯಾಕ್ ಇದೆಲ್ಲ ರೂಲ್ಸ್ ಇರ್ಲಿಲ್ಲ. ಸುಮಾರೆಲ್ಲ ಗ್ಲಿಚಸ್ ಇತ್ತು, ಸುಮಾರೆಲ್ಲ ಲೂಪ್ ಹೋಲ್ಸ್ ಇತ್ತು. ಬಟ್ ಈಗ ಹಾಗಲ್ಲ. ಈಗ ಇಂಡಿಯನ್ ಮಾರ್ಕೆಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಅಂಡ್ ನಮ್ಮ
ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಆರ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಓಕೆ. ಹಾಗೆ ಸೊ ಈಗ ಒಂದು 30 years ಬ್ಯಾಕ್ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಒಂದು ಟ್ರೇಡಿಂಗ್ ರಿಂಗ್ ಅಂತ ಇತ್ತು. ಟ್ರೇಡಿಂಗ್ ರಿಂಗ್ ಅಲ್ಲಿ ಒಬ್ಬೊಬ್ರು ಕೂಗಾಡೋರು, ರಿಲಯನ್ಸ್ಗೆ ನಾನು 100 ರೂಪಾಯಿ ಕೊಡ್ತೀನಿ, ಅವಾಗ ಇನ್ನೊಬ್ಬ ನಾನು 110 ಕೊಡ್ತೀನಿ ಅಂತ ರಿಂಗ್ ಅಲ್ಲಿ ಕೂಗ್ತಾ ಇದ್ರು. ಅದರಲ್ಲಿ ಯಾರಾದ್ರೂ ಒಬ್ರು ಓಕೆ ನಾನು ಕೊಡ್ತೀನಿ ಅಂತ ಹೇಳುವಾಗ ಅವ್ನು ಕೊಡ್ತಾ ಇದ್ದ. ಓಕೆ. ಹಾಗೆ ಕೈಯಲ್ಲಿ ಬರೆದ್ಬಿಟ್ಟು ಒಂದು ರಿಜಿಸ್ಟರ್ ಅಲ್ಲಿ ಬರೆದು ಆ ತರ ಸ್ಟಾಕ್ ಎಕ್ಸ್ಚೇಂಜ್ ತರ ಇತ್ತು. ಮತ್ತೆ ಆ ಪ್ಲೇಸಿಗೆ ಹೋಗೇನೆ ನಾವು ಇದು ಮಾಡ್ಬೇಕು. ಸೊ ನನ್ಗೆ ಅಲ್ಲಿಗೆ ಹೋಗಕ್ ಆಗಲ್ಲ ಅಂದ್ರೆ ನಾನು ಒಂದು ಬ್ರೋಕರ್ಗೆ ಫೋನ್ ಮಾಡ್ಬೇಕು, ಇಲ್ಲ ಅವನ ಆಫೀಸ್ಗೆ ಹೋಗ್ಬೇಕು, ಅವನ ಹತ್ರ ಹೇಳ್ಬೇಕು ನನ್ಗೆ ಇಷ್ಟು ಅಂತ ಹೇಳ್ಬೇಕು. ಅವನು ನೆಕ್ಸ್ಟ್ ಡೇ ಹೇಳ್ತಾನೆ ಅದು ಪರ್ಚೇಸ್ ಆಗಿದೆಯಾ ಇಲ್ವಾ ಅಂತ. ಅವನು ಹೇಳಿರೋ ರೇಟ್, ಈಗ ನಾನು 100 ರೂಪಾಯಿಗೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾಳೆ ಅವನು ಸರಿ 110ಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಹಾಗೆ ಇತ್ತು. ಟ್ರಾನ್ಸ್ಪರೆನ್ಸಿ ಈಗ 100% ಟ್ರಾನ್ಸ್ಪರೆಂಟ್. ಈಗ ಯಾವುದೇ ಸ್ಟಾಕ್ ಅನ್ನು ನಾವು ಪರ್ಚೇಸ್ ಮಾಡೋದಾದ್ರೆ ಅದರದ್ದು ಆಟೋಮ್ಯಾಟಿಕ್ ಜನರೇಟ್ ಆಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಟೋಮ್ಯಾಟಿಕ್ ಜನರೇಟ್ ಆಗುತ್ತೆ. ನಮ್ಮ ಅಕೌಂಟಿಗೆ ಬೈ 9 o'clock in the evening ನಮ್ಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ SMS ಬರುತ್ತೆ, ಇಲ್ಲಾಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಮೇಲ್ ಬರುತ್ತೆ, ಇವತ್ತಿನ ಟ್ರೇಡ್ ಇಷ್ಟು ಅಂತ. ಅದೇ ಹಾಗೆ. ಸೊ ಆಸ್ ಪರ್ ರೆಗ್ಯುಲೇಷನ್ಸ್ ಒನ್ ಆಫ್ ದ ಬೆಸ್ಟ್. ಇಷ್ಟ ಅರ್ಥ ಮಾಡಿಕೊಂಡು ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಬೇಕು. ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ, ಈಗ ನಾವೊಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ನಾವು ಹೋಗ್ತೀವಿ, ಮಿನಿಮಮ್ 1 lakhs ಅಲ್ಲಿ ಬೇಕು ದುಡ್ಡು. ಒಂದು ಸೈಟ್ ತಗೊಳ್ಬೇಕು ಅಂದ್ರೆ ಮಿನಿಮಮ್ lakhs ಅಲ್ಲಿ ಬೇಕು. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಹಾಗಲ್ಲ, ನಾವು 1 ಶೇರ್ ಪರ್ಚೇಸ್ ಮಾಡ್ಬೋದು, 2 ಶೇರ್ ಬೇಕಾದ್ರೆ 2 ಶೇರ್ ಪರ್ಚೇಸ್, 500 ಶೇರ್ ಬೇಕಾದ್ರೆ 500 ಶೇರ್ ಪರ್ಚೇಸ್ ಮಾಡ್ಬೋದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ 1 ಶೇರ್ ತಗೊಂಡವನಿಗೂ ಸೇಮ್, 500 ಶೇರ್ ತಗೊಂಡವನಿಗೂ ಸೇಮ್, 50 ಕೋಟಿ ಶೇರ್ ತಗೊಂಡವರಿಗೂ ಸೇಮ್. ನೋ ಡಿಫರೆನ್ಸ್ ಇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಸೊ ಒಂದು ರೀಸನೇಬಲ್ ಆಗಿ ನಮ್ಗೆ ರಿಟರ್ನ್ಸ್ ಬೇಕು ಅಂತ ಹೇಳಿದ್ರೆ, ಒಬ್ಬ ಇನ್ವೆಸ್ಟರ್ ಬಿಗಿನರ್ಸ್ ಈ ತರ ಇದ್ರೆ ಒಂದು ಮಂತ್ಲಿ 500,000 ಇಷ್ಟಾದ್ರೂ ನಾವು ಇನ್ವೆಸ್ಟ್ ಮಾಡ್ಬೋದು ತಾನೆ. ಒಬ್ಬ ಸ್ಯಾಲ್ರಿ ಇರೋನು, ಈವನ್ 15,000 rupees ಪರ್ ಮಂತ್ ಸ್ಯಾಲ್ರಿ ಇರೋನು 500 rupees ಇಲ್ಲ 1,000 rupees ಪರ್ ಮಂತ್ ಇನ್ವೆಸ್ಟ್ ಮಾಡ್ಬೋದು. ಅಂಡ್ ಸ್ಟಾಕ್ ಮಾರ್ಕೆಟ್ ಡೇಟಾ ಪ್ರಕಾರ ಒಬ್ಬ 1,000 rupees ಪರ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಅಂಡ್ ಅವನ್ಗೆ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಆಗುವಾಗ ಅವನು 1,000 rupees ಅನ್ನ ಮೇ ಬಿ 1,100 ಮಾಡಿದ್ರೆ, ನೆಕ್ಸ್ಟ್ ಇಯರ್ 1,100 ಇರೋ 1,200 ಮಾಡಿದ್ರೆ, ಆ ತರ ಇನ್ಕ್ರೀಸ್ ಮಾಡ್ಕೊಂಡ್ರೆ ಅವನ ಜೀವನ ಕಾಲದಲ್ಲಿ ಅವನು ಕೋಟ್ಯಾಧಿಪತಿ ಆಗ್ಬೋದು. ಈಗ 1,000 rupees ಪರ್ ಅಂದ್ರೆ ಒಂದೇ ಕಂಪನಿಯಲ್ಲಿ ಸ್ಟಾಕ್ ಅನ್ನ ತಗೋಬೇಕಾ? ಅದು ಅವನ ಇದು, ಅದಕ್ಕೆ ಅದು ನೆಕ್ಸ್ಟ್ ಸ್ಟೆಪ್. ಹೇಗೆ ಇನ್ವೆಸ್ಟ್ ಮಾಡ್ಬೇಕಾಗಿರೋದು ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಸ್ಟೆಪ್. ಬಟ್ ಮಾಡಿದ್ರೆ ರೈಟ್ ವೇ ನಲ್ಲಿ ಮಾಡಿದ್ರೆ 1,000 rupees ಪರ್ ಮಂತ್ ವಿತ್ ಮೈನರ್ ಇನ್ಕ್ರೀಸಸ್ ಓವರ್ ದ ಇಯರ್ಸ್ ಮಾಡ್ತು ಅಂದ್ರೆ 25 to 30 years ಅಲ್ಲಿ ಅವನು 1 crore ಒಂದು ಕಾರ್ಪಸ್ ಇರುತ್ತೆ ಅವನ. ಆಯ್ತಾ? ಸೊ ಈಗ 1,000 rupees ಹಾಕ್ಬೇಕಾ, 5,000 rupees ಹಾಕ್ಬೇಕಾ, 500 rupees ಹಾಕ್ಬೇಕಾ, 5,000 rupees ಹಾಕ್ಬೇಕಾ, ಅದು ಅವನ ಇಷ್ಟ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ನನ್ನ ಅಡ್ವೈಸ್, ನಂಬರ್ 1 ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಬೇಕು. ನಂಬರ್ 2 ಐದರ್ ಅವನಿಗೆ ಸ್ವಲ್ಪ ಗೊತ್ತಿರಬೇಕು, ಇಲ್ಲ ಅಂದ್ರೆ ಸ್ಟ್ರಾಂಗ್ ಕಂಪನೀಸ್ ಅಲ್ಲಿ ಅವನು ಇನ್ವೆಸ್ಟ್ ಏನು ಗೊತ್ತಿಲ್ಲದೆ ಸ್ಟ್ರಾಂಗ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಸಾಕಾಗುತ್ತೆ. ಒಂದು ಎಕ್ಸಾಂಪಲ್ ಹೇಳೋದು, ಒಂದು 5 years ಬ್ಯಾಕ್ ಬಿಫೋರ್ ಕೋವಿಡ್ ಒಂದು ಜಸ್ಟ್ ಒಂದು ಕಾಂಪಿಟಿಷನ್ ತರ ಮಾಡಿದ್ರು. 5 ಜನ ಮಕ್ಕಳನ್ನ ತಗೊಂಡ್ರು. ಅವ್ರ ಹತ್ರ 10 ಕಂಪನೀಸ್ ಇನ್ವೆಸ್ಟ್ ಮಾಡಕ್ಕೆ ಒಂದು ಅಮೌಂಟ್ ಅನ್ನು, ಮತ್ತೆ ಇನ್ನೊಂದ್ ಕಡೆ 5 ಚಾರ್ಟರ್ಡ್ ಅಕೌಂಟೆಂಟ್ಸ್ ಅನ್ನ ಕರೆದ್ರು. ಅವ್ರ ಹತ್ರ 10 ಕಂಪನೀಸ್ಗೆ ಇನ್ವೆಸ್ಟ್ ಮಾಡಕ್ ಹೇಳಿದ್ರು. ಇಮ್ಯಾಜಿನರಿ ಇನ್ವೆಸ್ಟ್ಮೆಂಟ್. 5 years ಆದ್ಮೇಲೆ ಈ ಮಕ್ಕಳು ಸಿಲೆಕ್ಟ್ ಮಾಡಿರೋ ಕಂಪನೀಸ್ ಹ್ಯಾಸ್ ಗ್ರೋನ್ ಬೈ ಮಚ್ ಮೋರ್ ದೆನ್ ಚಾರ್ಟರ್ಡ್ ಅಕೌಂಟ್. ಯಾಕೆ ಅಂತ ಹೇಳಿದ್ರೆ
ಮಕ್ಕಳಿಗೆ ಅವರು ಸಿಲೆಕ್ಟ್ ಮಾಡಿರೋ ಕಂಪನಿ ಏನು, ಮ್ಯಾಗಿ, ನೆಸ್ಲೆ, ಕ್ಯಾಡ್ಬರಿ, ಅವ್ರಿಗೆ ಚಾಕ್ಲೇಟ್ ಬೇಕು, ಇಲ್ಲ ಕೂಲ್ ಡ್ರಿಂಕ್ ಪೆಪ್ಸಿ ಬೇಕು, ಇಂಥದ್ದು ತಗೊಂಡ್ರು. 5 ಕಂಪನೀಸ್ ಅವ್ರಿಗೆ ಗೊತ್ತಿರೋದು ಎಷ್ಟು ಅವ್ರು ತಗೊಂಡ್ರು. ಬಟ್ ಅವ್ರು ತಗೊಂಡಿರೋದು ಬ್ರ್ಯಾಂಡ್ಸ್, ಆ ಸಕ್ಸಸ್ಫುಲ್ ಕಂಪನೀಸ್. ಚಾರ್ಟೆಡ್ ಅಕೌಂಟೆಂಟ್ಸ್ ದೊಡ್ಡ ದೊಡ್ಡ ರೇಷಿಯೋಸ್ ಅನ್ನ, ಪ್ರಾಫಿಟ್ ಮಾರ್ಜಿನ್, ಅದು ಮಾರ್ಜಿನ್, ಇದು ಮಾರ್ಜಿನ್, ಅದನ್ನೆಲ್ಲ ತಗೊಂಡ್ರು. 5 years later ಕಂಪನಿ ಸ್ಟಿಲ್ ವಾಸ್ ಅಲೈವ್, ಬಟ್ ಪರ್ಫಾರ್ಮೆನ್ಸ್ ಈ ಕಂಪನೀಸ್ ವಾಸ್ ಬೆಟರ್ ದನ್ that set of companies. So knowledge ಇರಬೇಕು ಟು ಸಮ್ ಎಕ್ಸ್ಟೆಂಟ್. ಅವರು ಮಕ್ಕಳು ಅನ್ನೋಯಿಂಗ್ಲಿ ಅವ್ರ ಹತ್ರ ನಾಲೆಜ್ ಇತ್ತು, ಯಾವ ಕಂಪನೀಸ್ ಪ್ರಾಡಕ್ಟ್ಸ್ ಚೆನ್ನಾಗಿ ಓಡ್ತಾ ಇದೆ, ಸೊ ಅವ್ರಿಗೆ ಆ ಒಂದು ನಾಲೆಜ್ ಇತ್ತು ಅನ್ನೋಯಿಂಗ್ಲಿ. ಅದೇ ತರ ಯಾರಾದ್ರೂ ಬಿಗಿನರ್ ಆದ್ರೂ ಅವ್ರಿಗೆ ಇನ್ ಡೆಪ್ತ್ ನಾಲೆಜ್ ಇರ್ಬೇಕು ಅಂತಿಲ್ಲ, ಬಟ್ ಅವ್ರಿಗೆ ಒಂದು ಬೇಸಿಕ್ ನಾಲೆಜ್ ಇದ್ರೂ ಸಾಕಾಗುತ್ತೆ. ಯಾವ ಕಂಪನೀಸ್ ಸ್ಟೇಬಲ್ ಆಗಿದೆ, ಇಲ್ಲ ಯಾವ ಕಂಪನೀಸ್ ಅಲ್ಲಿ ರಿಸ್ಕ್ ಜಾಸ್ತಿ, ಇದೆಲ್ಲ ಅವ್ರು ಮಾಡ್ಬೋದು. ಮತ್ತೆ ಈಗ ಒಬ್ಬ 500 rupees ಇನ್ವೆಸ್ಟ್ ಮಾಡೋನಿಗೆ ಜಾಸ್ತಿ ಟೈಮ್ ಇರಲ್ಲ, ಇಲ್ಲ ಅವನಿಗೆ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ. ಬಟ್ ಅವ್ನು ಸಪೋಸ್ 5 lakhs per month ಹಾಕ್ತಾನೆ, ಇಲ್ಲ ಅವ್ನು 50 lakhs ಒನ್ ಲಂಸಮ್ ಹಾಕ್ತಾನೆ, ಇಲ್ಲಾಂದ್ರೆ 1 crore ಅವ್ನು ಹಾಕ್ತಾನೆ. ಆ ತರ ಇದ್ರೆ ಅವ್ನು ಡೆಫಿನೆಟ್ಲಿ ಬ್ಲೈಂಡ್ ಆಗಿ ಹಾಕಲ್ಲ. ಅವನು ಪ್ರೊಫೆಷನಲ್ ಟ್ರೇಡರ್, ಅವನು ಪ್ರೊಫೆಷನಲ್ ಇನ್ವೆಸ್ಟರ್, ಇಲ್ಲಾಂದ್ರೆ ಪ್ರೊಫೆಷನಲ್ F&O ಟ್ರೇಡರ್. ಅವಾಗ ಅವನು ಡೆಫಿನೆಟ್ಲಿ ರಿಸರ್ಚ್ ಮಾಡ್ತಾನೆ, ಅವಾಗ ಮಾಡ್ಲೇಬೇಕು. ದೊಡ್ಡ ಅಮೌಂಟ್ಸ್ ಹಾಕಿದ್ರೆ ಡೆಫಿನೆಟ್ಲಿ ಅವನು ಅದ್ರ ಬಗ್ಗೆ ಕಲಿಬೇಕು, ಅದ್ರ ಬಗ್ಗೆ ಅವನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು. ಕರೆಕ್ಟ್. ಸೊ ಅದ್ ಮಾಡಿದ್ರೆ ವಿಲ್ ಬಿ ಸಕ್ಸಸ್ಫುಲ್. ಬಟ್ ಆಸ್ ಪರ್ ಸೆಬಿ ಡೇಟಾ 90% ಆಫ್ ದ ಟ್ರೇಡರ್ಸ್, ರಿಟೇಲ್ ಟ್ರೇಡರ್ಸ್ ಇನ್ ಇಂಡಿಯಾ ಎಂಡ್ ಅಪ್ ಇನ್ ಅ ಲಾಸ್. 90% ಆಫ್ ದ ಟ್ರೇಡರ್ಸ್ ಎಂಡ್ ಅಪ್ ಇನ್ ಅ ಲಾಸ್. ಯಾಕೆ ಅಂತ ಹೇಳಿದ್ರೆ ಅವರು ಟ್ರೇಡರ್ಸ್. ನಾವು ಇನ್ವೆಸ್ಟರ್ಸ್ ಮೈಂಡ್ ಸೆಟ್ ಅಲ್ಲಿ ವರ್ಕ್ ಮಾಡಿದ್ರೆ ಲಾಸ್ ಆಗಕ್ಕೆ ಚಾನ್ಸಸ್ ಮಚ್. ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್, ಇನ್ವೆಸ್ಟರ್ ಮತ್ತೆ ಟ್ರೇಡರ್ ಅಲ್ಲಿ ಏನ್ ಡಿಫರೆನ್ಸ್? ಇನ್ವೆಸ್ಟರ್ ಅಂತ ಹೇಳಿದ್ರೆ ನಾವೊಂದು ಕಂಪನಿ ಯೋಚನೆ ಮಾಡ್ತೀವಿ, ನಾನು ರಿಲಯನ್ಸ್ ಇಂಡಸ್ಟ್ರೀಸ್ ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದ್ರೆ ಟಾಟಾ ಸ್ಟೀಲ್ ಪರ್ಚೇಸ್ ಮಾಡ್ತೀನಿ ಅಂತ ನಾನು ಇನ್ವೆಸ್ಟ್ ಮಾಡೋದು. ನಾನು ಇನ್ವೆಸ್ಟ್ ಮಾಡೋದಂದ್ರೆ ಏನು, ನಾನೊಂದು ಸೈಟಿಗೆ ಇನ್ವೆಸ್ಟ್ ಮಾಡಿರೋ ತರ. ನಾನು ಇವತ್ತು ಸೈಟ್ ತಗೊಂಡು ನಾಳೆ ಅದಕ್ಕೆ ಎಷ್ಟಾಯ್ತು, ಇಲ್ಲ 1 ತಿಂಗಳಾದ್ಮೇಲೆ ಅದಕ್ಕೆ ಈಗ ಎಷ್ಟು ಬೆಲೆ ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಒಂದು ಬ್ರೋಕರ್ಸ್ ಹತ್ರ ಕೇಳೋದು, ಈ ತರ ಎಲ್ಲ ನಾನು ಮಾಡಲ್ಲ. ಇನ್ವೆಸ್ಟ್ ಮಾಡಿದೀನಿ 2 ವರ್ಷ, 2 ವರ್ಷ, ಮಿನಿಮಮ್ 2 ವರ್ಷ, 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, ಈ ತರ ಇಡಬೇಕು. ನಾನ್ ರೆಕಮೆಂಡ್ ಮಾಡೋದೇನಂದ್ರೆ ಆಸ್ ಅನ್ ಇನ್ವೆಸ್ಟರ್ ಮಿನಿಮಮ್ 5 years ಇದು ಮಾಡ್ಲೇಬೇಕು. ಮೀನ್ಸ್ ಇವಾಗ ಯಾರೋ ಒಬ್ರು ಮದ್ವೆ ಆಗದೆ ಇರೋರು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೆ ಅವರ ಮದುವೆ ಒಂದು ಅಮೌಂಟ್ ಯೋಚನೆ ಮಾಡ್ಬಿಟ್ಟು, ಈಗ ಒಂದು 500 rupees ಇಲ್ಲ 1000 rupees ಪರ್ ಮಂತ್ ಆತರ ಮಾಡ್ಬೋದು. ಇಲ್ಲ ಲಂಸಮ್ ಅವನಿಗೆ ಏನೋ ಒಂದು ಬೋನಸ್ ಸಿಕ್ಕಿರತ್ತೆ, ಇಲ್ಲ ಏನಾದ್ರೂ ಒಂದು ದುಡ್ಡು ಬಂದಿರತ್ತೆ, ಮನೆ ಕಡೆಯಿಂದ ಏನಾದ್ರೂ ಒಂದು ದುಡ್ಡು ಬಂದಿರುತ್ತೆ, ಅದನ್ನ ಸ್ಪ್ಲಿಟ್ ಮಾಡ್ಬಿಟ್ಟು 8 ಕಂಪನೀಸ್ಗೆ ಇಲ್ಲಾಂದ್ರೆ 10 ಕಂಪನೀಸ್ಗೆ ಸ್ವಲ್ಪ ಗೊತ್ತಿದ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ 5 years ಇರ್ಬೇಕು. ಇಫ್ ಪಾಸಿಬಲ್ ಎವ್ರಿ ಮಂತ್, ಇಲ್ಲಾಂದ್ರೆ ಎವ್ರಿ 1 and 2 months, ಇಲ್ಲಾಂದ್ರೆ ಎವ್ರಿ ಒನ್ಸ್ ಇನ್ ಅ ಪೀರಿಯಡ್ ಅದನ್ನ ತಿರ್ಗಾ ಟಾಪ್ ಅಪ್ ಮಾಡ್ಕೊಂಡು ಆ ಕಂಪನೀಸ್ ಅನ್ನೇ ಇನ್ವೆಸ್ಟ್ ಮಾಡಿದ್ರೆ 5 years ಅಲ್ಲಿ he will have an amount which is worth showing off. ಮೀನ್ಸ್ ಅವರು ಮಂತ್ಲಿ ನಂದು ಶೇರ್ ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ, ಇದ್ರ ಮೇಲೆ ಆ ತರ ಯೋಚನೆ ನೋಡ್ಬೇಕು, ಹೇಗೆ ಅಂತ ನೋಡ್ಬೇಕು. ಕಂಪನೀಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಇಲ್ಲ ಅಂತ ಒಂದು ಮಾನಿಟರ್ ಮಾಡ್ಬೇಕು. ಬಟ್ ಡೈಲಿ ಮೇಲ್ಗಡೆ ಹೋಯ್ತು ಮಾರೋದ, ಕೆಳಗಡೆ ಬಂತು ಹೆದ್ರಿ ಹೋಗೋದ, ಆ ತರ ಭಯ ಬಿದ್ದು ತೆಗೆಯೋದು, ಈ ತರ ಮಾಡಕ್ ಹೋಗ್ಬಾರ್ದು. ಇದು ಇನ್ವೆಸ್ಟರ್ ಮಾಡುವಂತ, ಇದು ಇನ್ವೆಸ್ಟರ್ ಮಾಡೋದು. ಟ್ರೇಡರ್ ಮಾಡುವಂತಂದ್ರೆ ಅವನು ಅಪ್ ಅಂಡ್ ಡೌನ್ ಹೋಗಿರೋದ್ರಲ್ಲೇ ಟ್ರೇಡ್ ಮಾಡೋದು. ಅಂದ್ರೆ ಮೇಲ್ಗಡೆ ಹೋಗಿದ ತಕ್ಷಣ ಟ್ರೇಡ್ ಮಾಡ್ತಾನೆ, ಸೇಲ್ ಮಾಡ್ತಾನೆ, ಕೆಳಗಡೆ ಬಂದಿದ ತಕ್ಷಣ ಪರ್ಚೇಸ್. ಫಾರ್ ಎಕ್ಸಾಂಪಲ್ ನಾನೊಂದು 10 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ ಎಕ್ಸಾಂಪಲ್ಗೆ, ನಾ ಒಂದ್ ವಾರ ಆದ್ಮೇಲೆ ಅದು 20 ರೂಪಾಯಿ ಆಯ್ತು, ನಾನೇನ್ ಮಾಡಿದೆ ಅದನ್ನ ಮಾರ್ಬಿಡೋದು, ಆಮೇಲೆ ವೇಟ್ ಮಾಡೋದು ಯಾವ ಕಡಿಮೆ ಆಗುತ್ತೆ, ಕಡಿಮೆ ಆದ ಮತ್ತೆ ಖರೀದಿ ಮಾಡಿ, ಆ ತರ ಮಾಡ್ಬೋದು. ಸೊ ನಾನು
ಇನ್ವೆಸ್ಟರ್ ಆಗಿದ್ದೆ, ಈಗಲೂ ಇದ್ದೀನಿ ಇನ್ವೆಸ್ಟರ್ ಆಗಿ. ಟ್ರೇಡರ್ ಆಗಿದ್ದೆ, ಈಗಲೂ ಟ್ರೇಡರ್ ಆಗಿದ್ದೀನಿ. ಅಂಡ್ F&O ನಾನು 2-3 ಸತಿ ಫೇಲ್ ಆಗ್ಬಿಟ್ಟು ಈಗ ರೆಗ್ಯುಲರ್ ಆಗಿದ್ದೀನಿ F&O ನಲ್ಲಿ. ಹಾಗೆ ಇದಕ್ಕೆ ಪ್ರೋಸೆಸ್ ಏನಂದ್ರೆ ನಂಬರ್ 1 ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ. ಈಗಿನ ಕಾಲದಲ್ಲಿ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಪ್ಯಾನ್ ಕಾರ್ಡ್ ಇರುತ್ತೆ. ಇದು 3 ಬೇಸಿಕ್ ರಿಕ್ವೈರ್ಮೆಂಟ್ಸ್. ಇನ್ ಅಡಿಷನ್ ಸಮ್ ಅಮೌಂಟ್ ಟು ಇನ್ವೆಸ್ಟ್. ಇದು ಇರಲೇಬೇಕು. ಇದು ಇನ್ವೆಸ್ಟ್ ಮಾಡಕ್ ಇದ್ರೆ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಝೀರೋದ ಆಗ್ಬೋದು, HDFC ಬ್ಯಾಂಕ್ ಆಗ್ಬೋದು, ಇಲ್ಲ ಗ್ರೋ ಆಗ್ಬೋದು, ಅಪ್ ಸ್ಟಾಕ್ಸ್ ಇರ್ಬೋದು, ಇಲ್ಲ ಅಂದ್ರೆ ಥ್ರೂ ಬ್ಯಾಂಕ್, ಕೋಟಕ್ ಬ್ಯಾಂಕ್, ಕೆಲವೊಂದು ಇಂಥದ್ದೆಲ್ಲ ಇದೆ. ಯಾವ್ದ್ರಲ್ಲಿ ಬೇಕಿದ್ರು ತಗೊಳ್ಬಹುದು. ಕೆಲವರೆಲ್ಲ ಬ್ರೋಕರೇಜ್ ಕಡಿಮೆ ಚಾರ್ಜ್ ಮಾಡ್ತಾರೆ, ಕೆಲವರೆಲ್ಲ ಬ್ರೋಕರೇಜ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಇನ್ವೆಸ್ಟರ್ಗೆ ಬ್ರೋಕರೇಜ್ ಕಡಿಮೆ ಇರೋದು, ಜಾಸ್ತಿ ಇರೋದು ಅಷ್ಟೇನು ಎಫೆಕ್ಟ್ ಇಲ್ಲ. ಟ್ರೇಡರ್ಗೆ ಜಾಸ್ತಿ ಬ್ರೋಕರೇಜ್ ಇದ್ರೆ ಅವನಿಗೆ ಜಾಸ್ತಿ ಕಟ್ ಆಗುತ್ತೆ, ಅದು ಅವನಿಗೆ ಟ್ರೇಡರ್ಗೆ. ಬಟ್ ಆಸ್ ಇನ್ವೆಸ್ಟರ್ಸ್ ಬ್ರೋಕರೇಜ್ ಕಡಿಮೆ ಇರೋದು, ಜಾಸ್ತಿ ಇರೋದು ನೋಡ್ಬೇಕಾಗಿಲ್ಲ. ಅವ್ರಿಗೆ ಯಾವ ಬ್ಯಾಂಕ್ ಅಲ್ಲಿ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಜಾಸ್ತಿ ಕಾನ್ಫಿಡೆನ್ಸ್ ಇದೆಯಾ ಅದನ್ನ ತಗೊಂಡ್ರೆ ಸಾಕು. ಸೊ ನಾನ್ ಟ್ರೇಡ್ ಮಾಡೋದು HDFC ಅಲ್ಲಿ, ನಾನ್ ಟ್ರೇಡ್ ಮಾಡೋದು ಕೋಟಕ್ ಅಲ್ಲಿ, ಮತ್ತೆ ಝೀರೋದಾನ್ ಅಲ್ಲಿ. ಇದು 3 ಪ್ಲಾಟ್ಫಾರ್ಮ್ಸ್ ನಾನು ತಗೊಂಡಿದ್ದೀನಿ. ಸೊ ಈ 3 ಪ್ಲಾಟ್ಫಾರ್ಮ್ಸ್ ಅಲ್ಲಿ ನನಗೆ 3 ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಾನ್ಫಿಡೆನ್ಸ್ ಇದೆ. ಸೊ ನನ್ನ ದುಡ್ಡು, ನನ್ನ ಸ್ಟಾಕ್ಸ್ ಇದರಲ್ಲಿ ಸೇಫ್ ಇದೆ ಅಂತ ನನಗೆ ಗೊತ್ತು. ಹೇಗೆ ಇನ್ನು ಅದನ್ನ ಆಕ್ಚುಯಲ್ ಮೆಕ್ಯಾನಿಕ್ಸ್ ನೀವು ಇನ್ವೆಸ್ಟ್ ಮಾಡೋದಾದ್ರೆ ಇದಕ್ಕೆ ಎಷ್ಟು ಜನ ಬೇಕಿದ್ರು ಹೆಲ್ಪ್ ಮಾಡೋರಿದ್ದಾರೆ. ಈವನ್ HDFC ಬ್ಯಾಂಕ್ ಹೋದ್ರೆ, ಕೋಟಕ್ ಬ್ಯಾಂಕ್ ಹೋದ್ರೆ ಅವರೇ ಪೇಪರ್ ವರ್ಕ್ ಎಲ್ಲ ಅವರೇ ಮಾಡ್ತಾರೆ. ಇಲ್ಲ ಅಂದ್ರೆ ಆನ್ಲೈನ್ ಗೊತ್ತಿರೋರು ಯಾರು ಬೇಕಿದ್ರು ಆನ್ಲೈನ್. ಈಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು, ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡೋದು, ಪ್ರತಿಯೊಂದು ಮಾಡೋಂಥದ್ದು ಅವ್ರು ಮಾಡ್ಬೋದು. ಆಪ್ ಅಲ್ಲಂತೂ ಈಗ ಈಸಿ ಇದೆ, ಅದನ್ನ ತುಂಬಾ ಈಸಿ. ಅದೇ ಗೈಡ್ ಮಾಡುತ್ತೆ ಏನೇನ್ ಮಾಡ್ಬೇಕು, ನೆಕ್ಸ್ಟ್ ಪ್ರೊಸೆಸ್. ದಟ್ ಇಸ್ ಆಲ್ ದ ಪ್ರೋಸೆಸ್. ಆಫ್ಟರ್ ದಟ್ ಟ್ರೇಡಿಂಗ್ ಮಾಡ್ಬಿಟ್ಟು ಅದನ್ನ ಆಸ್ ಮಚ್ ಆಸ್ ಪಾಸಿಬಲ್ ಮಾನಿಟರ್ ಮಾಡಿದ್ರೆ ಒಳ್ಳೇದು. ಮಾನಿಟರ್ ಮಾಡ್ಲಿಲ್ಲ ಅಂದ್ರೆ, ನೀವು ಆಸ್ ಅನ್ ಇನ್ವೆಸ್ಟರ್ ಮಾನಿಟರ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಆಸ್ ಎ ಟ್ರೇಡರ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಮಾನಿಟರ್. ಆಸ್ ಅನ್ F&O ಟ್ರೇಡರ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ ಡೆಫಿನೆಟ್ಲಿ ಮಾನಿಟರ್ ಮಾಡಬೇಕು. ಹಾಗೆ ಸೊ ದಟ್ ಈಸ್ ದ ಪ್ರೋಸೆಸ್. ಮತ್ತೆ ನಾಲೆಜ್ ಅಲ್ಲಿ ಈಗ ನಾನು ಇಂಜಿನಿಯರ್ ಆಗಿದ್ರು ನಾನೊಂದು ಟ್ರೇಡಿಂಗ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಕಡೆ ಇಂಟ್ರೆಸ್ಟ್ ತಗೊಂಡು ನಾನು ಕಲ್ತಿದ್ದೀನಿ. ಅಂಡ್ ಇದೇ ಫೀಲ್ಡ್ ಅಲ್ಲಿ ನಾನು ಇಷ್ಟೊಂದು ವರ್ಷದಿಂದನೂ ಇದ್ದೀನಿ. ಇದೇ ತರ ವೆದರ್ ದೇ ಪೀಪಲ್ ಆರ್ ಇಂಜಿನಿಯರ್ಸ್, ಡಾಕ್ಟರ್ಸ್ ಆರ್ ನೋ ಎಜುಕೇಶನಲ್ ಬ್ಯಾಕ್ಗ್ರೌಂಡ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ದೇರ್ ಇಸ್ ನೋ ಬಾರ್. ಯಾರು ಬೇಕಿದ್ರು ಇನ್ವೆಸ್ಟ್ ಮಾಡ್ಬೋದು, ಯಾರು ಬೇಕಿದ್ರು ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ಬೋದು, ಯಾರು ಬೇಕಿದ್ರು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ಯಾಕಂದ್ರೆ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗೋದಕ್ಕೆ ಕೆಲವು ಕ್ವಾಲಿಟೀಸ್ ಬೇಕು, ಸಕ್ಸಸ್ಫುಲ್ ಟ್ರೇಡರ್ ಆಗೋದಕ್ಕೆ ಕೆಲವು ಡಿಫ್ರೆಂಟ್ ಕ್ವಾಲಿಟೀಸ್ ಬೇಕು, ಸಕ್ಸಸ್ಫುಲ್ F&O ಟ್ರೇಡರ್ ಆಗಬೇಕು ಅಂದ್ರೆ ಡಿಫ್ರೆಂಟ್ ಕ್ವಾಲಿಟೀಸ್ ಬೇಕು. ಬಟ್ ನಾವು ಇಲ್ಲಿ ಕವರ್ ಮಾಡೋದು ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗಿ. ಫಾರ್ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ನಂಬರ್ 1 ಕ್ಯಾಪಿಟಲ್ ಬೇಕು, ನಂಬರ್ 2 ಪೇಷನ್ಸ್ ಬೇಕು, ನಂಬರ್ 3 ನಾವು ಒಂದ್ ಸ್ವಲ್ಪ ಮಾನಿಟರ್ ಮಾಡೋದು ಕಲ್ತ್ಕೊಂಡ್ರೆ ಒಳ್ಳೇದು. ಇಷ್ಟೇ ಸಾಕು. ಯಾರು ಬೇಕಿದ್ರು ಇನ್ವೆಸ್ಟ್ ಮಾಡ್ಬೋದು. ಸೊ ಕೆಲವು ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕಾಗಿದ್ದು ಯಾವ್ದು ಮಾಡಬಾರ್ದು ಅಂತ. ಯಾವ್ದು ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡಿ ಆಯ್ತು. ಈಗ ಯಾವ್ದು ಮಾಡಬಾರದು ಅಂತ. ಕರೆಕ್ಟ್. ನಂಬರ್ 1, ನಾವು ಇನ್ವೆಸ್ಟ್ ಮಾಡುವಾಗ ನನ್ನ ದುಡ್ಡು ಹಾಕೋದು. ನನ್ನ ದುಡ್ಡು ಹಾಕುವಾಗ ನಾನೊಂದು ಮೊಬೈಲ್ ತಗೊಳ್ಬೇಕು ಅಂದ್ರೆ ನಾನು ಫ್ಲಿಪ್ಕಾರ್ಟ್ಗೆ ಹೋಗ್ತೀನಿ, ಅಮೆಝಾನ್ಗೆ ಹೋಗ್ತೀನಿ, ಇಲ್ಲ ಒಂದು 4 ಸೈಟ್ಸ್ಗೆ ಹೋಗ್ತೀನಿ, ಇಲ್ಲ ಅಂದ್ರೆ ಒಂದು ಅಂಗಡಿಗೆ ಹೋಗ್ತೀನಿ, ಅದರಲ್ಲಿ ಎಷ್ಟು ಮೆಮೊರಿ ಇದೆ, ಅದೇ ಇದಿದೆ ಎಲ್ಲಾನು ನೋಡ್ತೀನಿ. ಒಂದು ಮೊಬೈಲ್ಗೆ ಮೇ ಬಿ 15,000, 25,000, 35,000 ಈ ತರ ಇರುತ್ತೆ. ಅದನ್ನ ನಾನು ಯೂಸ್ ಮಾಡೋದು 2 years. ಇದೊಂದು ಮೊಬೈಲ್ಗೆ ಈವನ್ ಅದಕ್ಕಿಂತ ಲೋವರ್ ವ್ಯಾಲ್ಯೂ ನಾನು ಏನಾದ್ರು ತಗೊಳ್ಳೋದಾದ್ರೆ, ಒಂದು ಫ್ಯಾನ್ ತಗೊಳ್ಳೋದಾಗ ನಾನು ಬಜಾಜ್ ತಗೊಳ್ತೀನಿ, ಕ್ರಾಂಪ್ಟನ್ ತಗೊಳ್ತೀನಿ, ಅದೆಷ್ಟು ಇದೆಷ್ಟು ಅಂತ ಕೇಳ್ತೀನಿ, ಚೆಕ್ ಮಾಡಿ. ಬಟ್ ಸ್ಟಾಕ್ ನಾವು
ಪರ್ಚೇಸ್ ಮಾಡುವಾಗ ಇದು ಲಾಂಗ್ ಟರ್ಮ್ಗೆ ನಾವು ಇಡೋದು. ಲಾಂಗ್ ಟರ್ಮ್ ಇಡೋದು ಮಾತ್ರ ಅಲ್ಲ, ನಮ್ಗೆ ದುಡ್ಡು ಅಪ್ರಿಶಿಯೇಟ್ ಆಗ್ಬೇಕು ಅಂತ ತಗೊಳ್ಳೋದು. ಹೌದು. ಸೊ ಯಾವಾಗ ನಾವು ಮೊಬೈಲ್ ತಗೊಳ್ಳುವಾಗ ಇಲ್ಲ ಫ್ಯಾನ್ ತಗೊಳ್ಳುವಾಗ ನಾವು ಇಷ್ಟು ಮಾಡ್ಬೋದಾ, ಸ್ಟಾಕ್ ತಗೊಳ್ಳುವಾಗಲೂ ನಾವು ಅಷ್ಟು ನಮ್ಗೆ ಅರ್ಥ ಆಗುವಷ್ಟು ನಾವು ಮಾಡ್ಬೋದು. ನಾವು ಕೇಳಿದೀವಿ. ಈಗ ನಾವು ಒಂದು ಇಲೆಕ್ಟ್ರಿಕಲ್ ಅಪ್ಲಯನ್ಸ್ ಬಜಾಜ್ ಅಂತ ನಾವು ಕೇಳಿದೀವಿ, ಕ್ರಾಂಪ್ಟನ್ ಗ್ರೀವ್ಸ್ ನಾವು ಕೇಳಿದೀವಿ. ಯಾಕೆ ನಾನು ಕ್ರಾಂಪ್ಟನ್ ಗ್ರೀವ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿದ್ರು ಏನ್ ತಪ್ಪಿಲ್ಲ. ಯಾರಾದ್ರೂ ಅಷ್ಟೇ, ಕರೆಕ್ಟ್, ಏನ್ ತಪ್ಪಿಲ್ಲ. ಹೌದು. ಅದಾದ್ಮೇಲೆ ಅದು ಪ್ರಾಫಿಟ್ ಮಾಡ್ತಾ ಇದೆಯಾ ಅಂತ ನೋಡಿದ್ರೆ ಯಾರಿಗೆ ಬೇಕಿದ್ರು ಗೊತ್ತಾಗುತ್ತೆ. ಹೌದು, ಅಷ್ಟು ನೋಡ್ಬೋದು ನಾವು ಇನ್ವೆಸ್ಟರ್ ಆಗಿ ಇರುವಾಗ. ಆತರ ಮಾಡಿದ್ರೆ ಒಳ್ಳೇದು. ಆತರ ಮಾಡಿಲ್ಲ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ 50 ಕಂಪನೀಸ್ ತಗೊಂಡಿದ್ದಾರೆ. 50 ಕಂಪನೀಸ್ ಅನ್ನ ತಗೊಂಡು ಅದಕ್ಕೆ ಇದು ನಂಬರ್ 1 ಕಂಪನಿ, ಇದು ನಂಬರ್ 2 ಕಂಪನಿ, ಇದು ನಂಬರ್ 3 ಕಂಪನಿ, ಇದು ನಂಬರ್ 15, ಇದು ನಂಬರ್ 50. 50 ಕಂಪನೀಸ್ ತಗೊಂಡಿದ್ದಾರೆ. ಅದೇ ರೀತಿ ಆ ಟಾಪ್ 50 ಕಂಪನಿ ಅವ್ರು ಯಾವ ನಾಲೆಜ್ ಇಲ್ಲದೆ ಇದ್ರು ಈ 50 ಕಂಪನಿ ಅಂತೂ ಸೇಫ್ ಅಂತ ತಿಳ್ಕೊಳ್ಬಹುದು. ಇವತ್ತಿಗೆ ಆ 50 ಕಂಪನಿ ಎಲ್ಲಾನು ಸೇಫ್. ಅದೇ ಇಂಡಿಯಾ 10% ಪರ್ ಇಯರ್ ಗ್ರೋ ಆದ್ರೆ ಈ 50 ಕಂಪನೀಸ್ 10% ಇಲ್ಲ ಅಂದ್ರೆ 10% ಇಂದ ಜಾಸ್ತಿ ಗ್ರೋ ಆಗತ್ತೆ ಅಂತ ಒಂದು ನಂಬಿಕೆ. ಮೋರ್ ಆರ್ ಲೆಸ್ ಸರಿ ಇರುತ್ತೆ. ಇದೇ ರೀತಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE 500 ಅಂತ ಮಾಡಿದೆ. ಅದು 500 ಕಂಪನಿ ಇದೆ. ಸೊ ಅವಾಗ ಇನ್ನೂ ಚಾಯ್ಸ್ ಜಾಸ್ತಿ ಆಯ್ತು. ಆ 500 ಕಂಪನಿಯಲ್ಲಿ ಯಾವ್ದ್ರಲ್ಲಿ ಬೇಕಿದ್ರೆ ಇನ್ವೆಸ್ಟ್ ಮಾಡಬಹುದು. ಇಂಡಿಯಾ 10% ಪರ್ ಇಯರ್ ಗ್ರೋ ಆಗೋದಾದ್ರೆ, ಆಕ್ಚುಯಲ್ ಗ್ರೋತ್ 7%. ಇಂಡಿಯಾ 7% ಗ್ರೋ ಆಗೋದಾದ್ರೆ ಆ ಕಂಪನೀಸ್ ಐದರ್ 10%, 15% or 20% ಗ್ರೋ ಆಗ್ಬೋದು. ಹೌದು, ಹಾಗೆ. ಓಕೆ, ಇಷ್ಟು ನಾಲೆಜ್ ಇಲ್ಲದೆ ಇರೋನು, ಏನು ಇಂಟ್ರೆಸ್ಟ್ ಇಲ್ಲದೆ, ಏನು ಎಫರ್ಟ್ ಹಾಕದೆ ಇಷ್ಟು ಮಾಡಿದ್ರು ಸಾಕು. ರೆಗ್ಯುಲರ್ ಆಗಿ ಈ 50 ಕಂಪನಿನಲ್ಲಿ ಯಾವ್ದಾದ್ರು ಒಂದು 10 ಕಂಪನಿ ಸಿಲೆಕ್ಟ್ ಮಾಡಿ, ಇಲ್ಲಾಂದ್ರೆ ಈ 500 ಕಂಪನಿನಲ್ಲಿ ಯಾವ್ದಾದ್ರು ಒಂದು 10 ಕಂಪನಿ ಸಿಲೆಕ್ಟ್ ಮಾಡಿ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮಾನಿಟರ್ ಮಾಡಿದ್ರೆ ಅಟ್ ದಿ ಎಂಡ್ ಆಫ್ 5 years, ಅಟ್ ದಿ ಎಂಡ್ ಆಫ್ 10 years, ಅಟ್ ದಿ ಎಂಡ್ ಆಫ್ 15 years ಅವನಿಗೆ 1000 rupees ಹಾಕಿದ್ರೆ 25 years ಅಲ್ಲಿ 1 crore. ಸಪೋಸ್ 1000 rupees ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ಇನ್ಕ್ರೀಸ್ 15 years ಅಲ್ಲಿ ಮೇ ಬಿ 1 crore ಅಲ್ಲ, ಇಟ್ ವಿಲ್ ಬಿ 30 lakhs ಮೇ ಬಿ. ಹಾಗೆ ಯಾರು ಬೇಕಿದ್ರು ಇದು ಮಾಡ್ಬೋದು. ಬಟ್ ನಂಬರ್ 1 ರೆಗ್ಯುಲರ್ ಆಗಿರ್, ನಂಬರ್ 2 ಡಿಸಿಪ್ಲಿನ್, ನಂಬರ್ 3 ಕಾನ್ಫಿಡೆನ್ಸ್. ಓಕೆ, ಇಷ್ಟು ಮಾಡಿದ್ರೆ ಅವನಿಗೆ ಸಾಕಾಗತ್ತೆ. ಓಕೆ, ಯಾವ್ದು ಮಾಡಬಾರ್ದು ಅಂತ ಹೇಳಿದ್ರೆ ಅವನು ಇವತ್ತು ಇನ್ವೆಸ್ಟ್ ಮಾಡ್ದ, ಟೀ ಕುಡಿಯಕ್ಕೆ ಒಂದು ಗ್ರೂಪ್ ಫ್ರೆಂಡ್ಸ್ ಹತ್ರ ಹೋದ, ನಾನು ರಿಲಯನ್ಸ್ ತಗೊಂಡಿದ್ದೀನಿ ಅಂತ ಹೇಳೋದು. ಅವಾಗ ನೀನೇನ್ ರಿಲಯನ್ಸ್ ತಗೊಂಡಿದ್ಯಾ, 3 ತಿಂಗಳಾಯ್ತು ಅಷ್ಟ್ರಲ್ಲೇ ಇದೆ, ನನ್ಗೆ ನೋಡು ನಾನು ಈ ಕಂಪನಿಯಲ್ಲಿ ತಗೊಂಡಿದ್ದೀನಿ, 10 ರೂಪಾಯಲ್ಲಿ ತಗೊಂಡಿರೋದು 15 ರೂಪಾಯಿ ಆಯ್ತು 3 ದಿವಸದಲ್ಲಿ ಅಂತ ಹೇಳ್ದ. ಅವಾಗ ನಾನು ಹಿಂದೆ ಬಿದ್ಬಿಟ್ನಲ್ಲ, ನಾನು ಅದು 10 ರೂಪಾಯಿ ತಗೊಳ್ತೀನಿ. ಸೊ ಆ 10 ರೂಪಾಯಿ ತಗೊಂಡು ಮತ್ತೆ ಮೇ ಬಿ 3 ತಿಂಗಳಲ್ಲಿ ಆ 10 ರೂಪಾಯಿ ಇರೋದು 2 ರೂಪಾಯಿ ಆಗುತ್ತೆ. ಸೊ ಇನ್ನೊಬ್ರು ಹೇಳಿರೋದ್ರನ್ನ ನಾವು ಜನರಲಿ ಕೇಳಬಾರ್ದು. ನಮ್ಗೆ ಕಾನ್ಫಿಡೆನ್ಸ್ ಇರೋರು ಅವನಿಗೆ ಗೊತ್ತಿದ್ರೆ ನಾವು ಇನ್ವೆಸ್ಟ್ ಮಾಡಬಹುದು. ಬಟ್ ಯಾರಾದ್ರೂ XYZ ಹೇಳಿದ್ರು, ಈಗ ಆಲ್ರೆಡಿ ಒಂದು ಓವರ್ ಆಲ್ ಐಡಿಯಾ ಕೊಟ್ಟಿದ್ದೀರಾ ಯಾವ ರೀತಿ ಚೂಸ್ ಮಾಡಬಹುದು ಅಂತ. ಹೌದು, ಬಟ್ ಯಾರಾದ್ರೂ ಒಂದು ಟಿಪ್ಸ್ ಅಂತ ಹೇಳ್ತಾರೆ, ಟಿಪ್ಸ್ ಕೊಡುವವರು 25 ಜನ ಇದ್ದಾರೆ. ಯೂಟ್ಯೂಬ್ ಹೋದ್ರೆ ಎಷ್ಟು ಜನ ಬೇಕಿದ್ರು ಸಿಗ್ತಾರೆ. ಹೌದೌದು, ಟಿಪ್ಸ್ ಕೊಡುವವರು. ಆ ತರ ಟಿಪ್ಸ್ ತಗೊಂಡು ಇನ್ವೆಸ್ಟ್ ಮಾಡೋದು it is definitely not worthwhile. You can run into significant risk. ಮೀನ್ಸ್ ಇದು ಮಾಡಿ ಸ್ಟಾರ್ಟಿಂಗ್ ಮಾಡ್ಬೇಕು ಅನ್ಕೊಂಡವ್ರು ಇನ್ವೆಸ್ಟ್ ಮಾಡೋದೇ ಒಳ್ಳೇದು. ವಿದೌಟ್ ಟಿಪ್ಸ್. ನಂಬರ್ 2, ಇದರಲ್ಲಿ ರೇಸ್ ಇಲ್ಲ. ನನ್ಗೆ ನನ್ನ ಇನ್ವೆಸ್ಟ್ಮೆಂಟ್, ನನ್ನ ಫ್ರೆಂಡ್ಸ್ ಏನ್ ಇನ್ವೆಸ್ಟ್ ಮಾಡ್ತಾರೆ ಅದು ಅವ್ರಿಗೆ ಸೂಟ್ ಆಗಿರೋದು. ಅವ್ರ ಸ್ಟೈಲ್ ಮೇ ಬಿ ನನ್ಗೆ ಸೂಟ್ ಆಗಲ್ಲ. ಸೊ ಅವ್ರಿಗೆ ಒಂದು ಸ್ಟಾಕ್ ತಗೊಂಡು 3 ತಿಂಗಳಲ್ಲಿ ಡಬಲ್ ಆಯ್ತು, 4 ತಿಂಗಳಲ್ಲಿ ಡಬಲ್ ಆಯ್ತು, ಅದರಲ್ಲಿ ಯೋಚನೆ ಮಾಡ್ಬಿಟ್ಟು ನಾನು ಆತರ ಆಗ್ಬೇಕು ಅಂತ ಹೇಳಿದ್ರೆ ಇದು ರೇಸ್ ಅಲ್ಲ, ಇದು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಇರೋದು 5 yearsಗೆ. ಅವರು ಏನ್ ಮಾಡಿದಾರೆ ಅಂತ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನಾನು ಆ ತರ ಮಾಡಿದ್ರೆ ಸ್ಟಿಲ್ ಇಟ್ ಇಸ್ ಓಕೆ. ಮೀನ್ಸ್ ಇವಾಗ ನನ್ನ ಸೈಟು ಒಂದು ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇರುತ್ತೆ, ಅದರದ್ದು ಅಪ್ರಿಶಿಯೇಟ್ ಬೇಗ ಆಗ್ಬೋದು. ಇನ್ನೊಂದು ನನ್ನ ಫ್ರೆಂಡ್ದು ಅಥವಾ ಬೇರೆಯವ್ರದ್ದು ದೂರ ಇರ್ಬೋದು, ಅದು ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಇಂಡಿಯಾ ಇಸ್ ಗ್ರೋಯಿಂಗ್, ಇಬ್ಬರದು ಒಂದೇ ಆಗಕ್ ಸಾಧ್ಯ ಇಲ್ಲ. ಇಂಡಿಯಾ ಇಸ್ ಗ್ರೋಯಿಂಗ್ ಅಂತ ಆಗುವಾಗ ಆ ಗ್ರೋತ್
ಒಳ್ಳೆ ಕಂಪನಿ ಆದರೆ ಆಫ್ಟರ್ 5 years, ಆಫ್ಟರ್ 7 years, ಆಫ್ಟರ್ 20 years ಡೆಫಿನೆಟ್ಲಿ ಗ್ರೋ ಆಗ್ಬೋದು ಅಂತ ಒಂದು ನಾವು ಕಾನ್ಫಿಡೆನ್ಸ್ ಇರಬೇಕು. ಓಕೆ. ಹಾಗೆ ಇನ್ನೊಂದು ಮಾಡಬಾರ್ದು ಅಂದ್ರೆ ಸ್ಕ್ಯಾಮ್ಗೆ ಎಷ್ಟೊಂದು ಜನ ಇನ್ವೈಟ್ ಮಾಡ್ತಾರೆ. ನಾನು ಹಾಗೆ ಮಾಡಿಸ್ತೀನಿ, ಹೀಗೆ ಮಾಡಿಸ್ತೀನಿ, ನಾನು ಡಬಲ್ ಮಾಡಿಸ್ತೀನಿ, ಇದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಬೀಳಬಾರ್ದು. ನಂಬರ್ 3, ಇನ್ವೆಸ್ಟ್ ಮಾಡುವಾಗ ಯಾವಾಗ್ಲೂ ಒಂದು ಇಂತಿಷ್ಟು ವರ್ಷಕ್ಕೆ ಇಡುವಂತ ಫಂಡ್ಸ್ ಅನ್ನ ಮಾತ್ರ ಇನ್ವೆಸ್ಟ್ ಮಾಡಬೇಕು. ಓಕೆ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇವತ್ತು ಹಾಕ್ಬಿಟ್ಟು ನನಗೆ ನೆಕ್ಸ್ಟ್ ಇಯರ್ ನನ್ನ ಮಗನ ಸ್ಕೂಲ್ ಕಳಿಸ್ಬೇಕು, ಡೊನೇಷನ್ ಕಟ್ಟಬೇಕು, ಕಾಲೇಜ್ ಕಳಿಸ್ಬೇಕು, ಇನ್ನು ಆ ದುಡ್ಡನ್ನು ಆವಾಗ ತೆಗಿತೀನಿ ಅಂತ ಹೇಳಿದ್ರೆ ಇನ್ವೆಸ್ಟೇ ಮಾಡಬಾರ್ದು. ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಇಡೋದು ಒಳ್ಳೆ. ನೆಕ್ಸ್ಟ್ ಇಯರ್ ಬೇಕಾಗಿರೋ ದುಡ್ಡನ್ನ ಸ್ಟಾಕ್ ಮಾರ್ಕೆಟಿಗೆ ಹಾಕೋದು. ಸ್ಟಾಕ್ ಮಾರ್ಕೆಟಿಗೆ ಹಾಕಿರೋ ದುಡ್ಡು 5 years ಇಲ್ಲ 7 years ಆ ಪೀರಿಯಡ್ ಯೋಚನೆ ಮಾಡಿಕೊಂಡು ಅಷ್ಟು ವರ್ಷದ ಇನ್ವೆಸ್ಟ್ಮೆಂಟ್ ಇಟ್ರೇನೆ ನಾವು ಸ್ಟಾಕ್ ಮಾರ್ಕೆಟ್ಗೆ ಇಳಿಬೇಕು. ಓಕೆ. ಅದನ್ನ ಇದು ಮಾಡಬಾರ್ದು. ನಂಬರ್ 3, ಲೋನ್ ತಗೊಳ್ಳೇಬಾರ್ದು ಸ್ಟಾಕ್ ಮಾರ್ಕೆಟ್ಗೆ. ಕರೆಕ್ಟ್. ಆನ್ ಲೋನ್ ದುಡ್ಡು ತಗೊಂಡು ಸ್ಟಾಕ್ ಮಾರ್ಕೆಟ್ಗೆ ಹಾಕೋದು ಇಟ್ಸ್ ನಾಟ್ ರೆಕಮೆಂಡೆಡ್. ಅದೇ ಈಗ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ. ತುಂಬಾ ಜನ ನಾಲೆಜಬಲ್ ಇರ್ತಾರೆ, ಮತ್ತೆ ಓದಿರೋರು ಇರ್ತಾರೆ. ಆದ್ರೆ ಅವ್ರ ಕ್ವಶನ್ ಏನಂದ್ರೆ, ನಾನೇ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿದಾಗ ಸ್ಟಾಕ್ ಅಲ್ಲೇ ಯಾಕೆ ಹಾಕ್ಲಿ ನಾನು, ಅವ್ರದ್ದು ಡಿಮ್ಯಾಟ್ ಅಕೌಂಟ್ ಇದ್ರೂ ಸೊ ಇನ್ಸ್ಟೆಡ್ FD ಇಡ್ಬೋದಲ್ಲ, ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡ್ಬೋದಲ್ಲ, ಈ ತರ ಥಿಂಕ್ ಮಾಡೋರಿಗೆ ಇಡ್ಬೋದು. ಈಗ ಏನ್ ಲಾಭ? ಇನ್ವೆಸ್ಟ್ಮೆಂಟ್ ಹಾಗಂತಲ್ಲ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಾವು ಇನ್ವೆಸ್ಟ್ ಮಾಡೋದು ಯಾಕೆ, ನಮ್ಗೆ ಒಂದು ರಿಟರ್ನ್ಸ್ ಸಿಗ್ಬೇಕು ಅಂತ. ಹೌದು. ಈಗ ನಾವು FD ನಲ್ಲಿ ನಾವು ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇಟ್ರೆ ಯಾವ ಇದಕ್ಕೂ ಇಲ್ಲ, ನಾವು ಬ್ಯಾಂಕ್ ಅಲ್ಲಿ ಇಟ್ರೆ 3% ಕೊಡ್ತಾರೆ. ಹೌದು, ಇಂಟ್ರೆಸ್ಟ್. ಅದನ್ನೇ ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ 7%, 8% ಕೊಡ್ತಾರೆ ಪರ್ ಇಯರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಜಾಸ್ತಿ ಇದೆ, ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ 12 to 15%. ಇದು ಮಿನಿಮಮ್. ಅದಾದ್ಮೇಲೆ ನಾನು ಹೇಳಿದ್ನಲ್ಲ, ನಾವು ಕರೆಕ್ಟ್ ಆಗಿ ಮಾಡ್ಬಿಟ್ಟು ರೆಗ್ಯುಲರ್ ಆಗಿ ಮಾಡಿದ್ರೆ ಪ್ಲಸ್ ಲಕ್ ಇದ್ರೆ ಮೇ ಬಿ 15%, 20%, 30%, 50%, 100% ಆ ತರ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಮೇ ಬಿ 7%, 8% ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ 15% ಆರ್ ಮೋರ್ ಸಿಗೋ ಚಾನ್ಸಸ್ ಇದೆ. ಇದು ಒಂದು ರೀಸನ್. ಎರಡನೇ ರೀಸನ್, ಇದಕ್ಕೆ ಯಾವ್ದು ಮಿನಿಮಮ್ ಅಮೌಂಟ್ ಇಲ್ಲ. ನಾವು 10 ಶೇರ್ ತಗೊಳ್ಬೇಕಂದ್ರೆ ಮೇ ಬಿ 500 rupees ಅಲ್ಲೇ ನಮ್ಗೆ 10 ಶೇರ್ ಸಿಗಬಹುದು. ಸೊ ಈಗ ಸೈಟ್ ತಗೊಳ್ಬೇಕಂದ್ರೆ ನನಗೆ ಮಿನಿಮಮ್ 1 ಲಕ್ಷ, 5 ಲಕ್ಷ, 10 ಲಕ್ಷ ಬೇಕಾಗ್ಬೋದು. ಬಟ್ ಇದ್ರಲ್ಲಿ ಹಾಗಲ್ಲ. 1,000 ರೂಪಾಯಿ ಇದ್ರೂ ನಾನು ಇನ್ವೆಸ್ಟ್ ಮಾಡ್ಬೋದು, 500 rupees ಇದ್ರೂ ಇನ್ವೆಸ್ಟ್ ಮಾಡ್ಬೋದು, 1000 rupees ಇನ್ವೆಸ್ಟ್ ಮಾಡ್ಬಿಟ್ಟು ನಾನು 1 ಕೋಟಿ ಕನಸು ಕಾಣ್ಬೋದು. ಅದೇ ಈಗ ಸೈಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ 1 ಕೋಟಿ ಕನಸು ಕಾಣ್ಬೇಕು ಅಂದ್ರೆ ನಾವು ಅಟ್ಲೀಸ್ಟ್ ನಮ್ಮ ಹತ್ರ 10 ಲಕ್ಷ, 5 ಲಕ್ಷ, 10 ಲಕ್ಷ ಇದ್ರೆ ನಾವು ಆತರ ಇನ್ವೆಸ್ಟ್ ಮಾಡ್ಬೋದು. ನನ್ಗೆ ಒಂದ್ ದಿವಸ 1 ಕೋಟಿ ಸಿಗತ್ತೆ ಅಂತ ನಾವು ಯೋಚನೆ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಆಗಲ್ಲ. ನಾನು ಎಷ್ಟು ಸ್ಮಾಲ್ ಅಮೌಂಟ್ ಇದ್ರು ನಾನು ಇನ್ವೆಸ್ಟ್ ಮಾಡ್ಬೋದು. ನಂಬರ್ 3, ಸೇಫ್ಟಿ. ರಿಸ್ಕ್ ಇದೆ ಬಟ್ ಸೇಫ್ಟಿ 100%. ಸೈಟ್ ಅಲ್ಲಿ ಆ ಡಾಕ್ಯುಮೆಂಟೇಶನ್ ಇದೆಲ್ಲ ಮಾಡ್ಬೇಕು. ನಮ್ ಸೈಟ್ ಸೇಫ್ಟಿ ನಾವು ನೋಡ್ಬೇಕು. ಮತ್ತೆ ಯಾರಾದ್ರೂ ಬಂದು ಗವರ್ಮೆಂಟ್ ಇಲ್ಲ ಯಾವ್ದಾದ್ರು ಒಂದು ಬಿಸ್ನೆಸ್ ಗೆ, ಒಂದು ಬೇಕರಿ, ಒಂದು ಪಾನಿಪುರಿ ಅಂಗಡಿ ಓಪನ್ ಮಾಡ್ಬೇಕಂದ್ರೆ ನಾವು ಅದ್ರದ್ದು ರಿಸ್ಕ್ಸ್ ತಗೊಳ್ಬೇಕು. ಇದು ಹಾಗಲ್ಲ. ಇದು ಮಾಡೋರು ಇನ್ನೊಬ್ರು. ಇದು ನಮ್ಮ ದುಡ್ಡನ್ನ ಮಲ್ಟಿಪ್ಲೈ ಮಾಡೋಂತ ಒಂದು ಮೆಥಡ್. ಅದಕ್ಕೆ ನಾವು ಸೇಫ್ಟಿ ತಗೊಂಡ್ರೆ ಸಾಕು, ನಾವು ರಿಸ್ಕ್ ಅನ್ನ ತಗೊಂಡ್ರೆ ಸಾಕು. ಮನಿ, ಸ್ಟಾಕ್ ಇಸ್ ಆಲ್ವೇಸ್ ಸೇಫ್. ಹಾಗೆ ಬಿಕಾಸ್ ಅದು ರೆಗ್ಯುಲೇಷನ್ಸ್, ನಮ್ಮ ಇಂಡಿಯನ್ ರೆಗ್ಯುಲೇಷನ್ಸ್ ಅದನ್ನ ಗಾರ್ಡ್ ಮಾಡಿ. ಹಾಗೆ ಸೊ ನನ್ನ ಅಡ್ವೈಸ್ ಎಲ್ಲರಿಗೂ, ಇನ್ವೆಸ್ಟ್ ಮಾಡಿ. ನಿಮ್ಮ ಹತ್ರ ಎಷ್ಟು ಅಮೌಂಟ್ ನೀವು ಸೈಡಲ್ಲಿ ಇಟ್ಟು ಇನ್ವೆಸ್ಟ್ ಮಾಡ್ಬೋದು, 5 yearsಗೆ 7 yearsಗೆ ಅಂತ ಯೋಚನೆ ಮಾಡ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡ್ಬಿಟ್ಟು ಟೈಮ್ ಟು ಟೈಮ್ ಅದನ್ನ ಮಾನಿಟರ್ ಮಾಡಿ. ಅದಾದ್ಮೇಲೆ ನಿಮ್ಗೆ ಸಕ್ಸಸ್ ಅಂತ ಕಂಡ್ರೆ ಅದನ್ನ ಇನ್ಕ್ರೀಸ್ ಮಾಡಿ. ಅಂಡ್ ಯು ವಿಲ್ ಸಿ ಯುವರ್ ಮನಿ ಗ್ರೋ. ಥ್ಯಾಂಕ್ ಯು. ಓಕೆ, ಇಷ್ಟೊತ್ತು ನಾವು ಇನ್ವೆಸ್ಟ್ಮೆಂಟನ್ನ ಬೇಸಿಕ್ ಆಗಿ ಯಾರ್ಯಾರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ಏನು ರಿಸ್ಕ್ಸ್ ಇದೆ, ಏನು ಅಪಾರ್ಚುನಿಟೀಸ್ ಇದೆ, ಯಾವ ರೀತಿ ಗ್ರೋ ಆಗ್ಬೋದು, ಈ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇದು
ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಇಷ್ಟು ಟೈಮ್ ಕೊಟ್ಟು ಈ ಒಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಅಥವಾ ಮುಂದೆ ಈ ಟಾಪಿಕ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ಅಥವಾ ಇನ್ಯಾವುದೋ ಬೇರೆ ವ್ಯಕ್ತಿಗಳ ಜೊತೆ ನೀವು ಅವರ ವಿಚಾರಗಳನ್ನ ಹೊಸ ವಿಚಾರಗಳನ್ನ ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಧನ್ಯವಾದಗಳು.